ಹೇ ಆಲ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಆಲ್ ಆರ್ ಡೂಯಿಂಗ್ ಗುಡ್. ಸೊ ಡೆಲಿವರಿ ಆದಮೇಲೆ ಇದು ನನ್ನ ಮೊದಲನೇ ಲಾಂಗ್ ವಿಡಿಯೋ. ನೀವೆಲ್ಲ ಇಷ್ಟು ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಫಸ್ಟ್ಲಿ ಎಲ್ಲರಿಗೂ ಥ್ಯಾಂಕ್ಸ್. ಯಾಕಂದರೆ ನನ್ನ ಹಳೆ ವೀಡಿಯೋಸ್ಗೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾ ಇದೆ. ಅದರಿಂದ ಸಬ್ಸ್ಕ್ರೈಬರ್ಸ್ ಕೂಡ ಆಗ್ತಾ ಇದ್ದೀರಾ. ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದೀರಾ ಅವ್ರಿಗೆಲ್ಲ ಬಿಗ್ ಥ್ಯಾಂಕ್ಸ್ ಅಂತ ಹೇಳ್ತಾ ನನ್ನ ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಾನಿವತ್ತು ಆ್ಯಕ್ಚುಲಿ ನನ್ನ ಡೆಲಿವರಿ ಸ್ಟೋರಿನ ಹೇಳ್ತಾ ಇದ್ದೀನಿ. ಆ್ಯಂಡ್ ಆಲ್ಸೋ ನೀವು ತಮ್ಲೈನಲ್ಲಿ ನೋಡಿರೋ ಥರ ನನಗೆ ಸಿ ಸೆಕ್ಷನ್ ಆಗಿರೋದು. ಆ್ಯಂಡ್ ನನಗೆ ಯಾವುದೇ ಥರ ಲೈಕ್ ನನ್ನ ಮೊದಲೆಲ್ಲನೂ ನಾರ್ಮಲ್ ಡೆಲಿವರಿ ಆಗಬೇಕು ಅಂತ ತುಂಬ ಏನು ಅದು ಇದು ಎಕ್ಸಸೈಸು ಅದು ಇದು ಎಲ್ಲ ಮಾಡ್ತಾಯಿದ್ದೆ. ಬಟ್ ದೆನ್ ನನ್ನ ಏನು ಆ ಒಂದು ಎಕ್ಸ್ಪೀರಿಯನ್ಸ್ ಆಯಿತು, ಏನು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀನಿ ಇವಾಗ ನನಗೊಂದು ಸ್ವಲ್ಪನೂ ರಿಗ್ರೆಟ್ ಇಲ್ಲ. ಬಿಕಾಸ್ ಅದರಲ್ಲಿ ಏನೂ ಇಲ್ಲ, ಲೈಕ್ ನಾರ್ಮಲ್ ಸಿ ಸೆಕ್ಷನ್ ಎವ್ರಿಥಿಂಗ್ ಈಸ್ ಫೈನ್ ಅಂತ ಅನ್ನಿಸ್ತು. ಯಾಕಂದರೆ ಸ್ಮೂತಾಗೇ ಇದೆ, ಅಷ್ಟೇನೂ ಕಷ್ಟ ಅಂತ ನನಗೆ ಅನ್ನಿಸ್ಲಿಲ್ಲ. ಎಷ್ಟೊಂದು ಜನ ಸಿ ಸೆಕ್ಷನ್ ಆದರೆ ಹಿಂಗಿರುತ್ತೆ ಹಂಗಿರುತ್ತೆ ಅಂತೆಲ್ಲ ತುಂಬ ಮಿತ್ಸ್ ಎಲ್ಲ ಹೇಳ್ತಾಯಿದ್ರು. ಬಟ್ ಅದೆಲ್ಲ ಏನು ಯಾವುದೂ ನಿಜ ಅಲ್ಲ. ಬಿಕಾಸ್ ಮಾಮೂಲಿ ನಾರ್ಮಲ್ ಡೆಲಿವರಿ ಆದರೂ ಅಷ್ಟೇ ಪೇಯ್ನ್ ಇರುತ್ತೆ. ಸೊ ಸಿ ಸೆಕ್ಷನ್ ಆದರೂ ಕೂಡ ಪೇಯ್ನ್ ಕಮ್ಮಿ ಇರ್ಬೋದು, ಬಟ್ ಅದಾದಮೇಲೆ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಆಮೇಲೆ ಲೈಕ್ ದಿನ ಕಳೆದಂಗೆ ಎಲ್ಲನೂ ನಾರ್ಮಲ್ ಆಗುತ್ತೆ. ಸೊ ನನಗೂ ಅಷ್ಟೇ ಈಗ ಆಲ್ರೆಡಿ 1.5 ಮಂತ್ ಆಗ್ತಾ ಬರ್ತಾ ಇದೆ ನನಗೆ ಬೇಬಿಯಾಗಿ. ಸೊ ನಾನು ಇವಾಗ ನಾರ್ಮಲ್ ಆಗಿದ್ದೀನಿ. ಲೈಕ್ ನಾನು ಮೊದಲೆಲ್ಲ ಹೆಂಗಿದ್ದೆ ಹಂಗೆ ಏನು ನನಗೆ ಏನೋ ಆ ಸ್ಟಿಚಸ್ ಪೇಯ್ನ್ ಆಗಲಿ ಆ ಮಾರ್ಕ್ ಆಗಲಿ ಏನೂ ಇಲ್ಲ. ಲೈಕ್ ಮಾರ್ಕ್ ಇದ್ದೇ ಇರುತ್ತೆ, ಬಟ್ ಸ್ಟಿಲ್ ಆ ಪೇಯ್ನ್ ಏನಿರುತ್ತೆ ಅಲ್ವಾ, ಸೊ ಆ ಡಿಫ್ರೆನ್ಸ್ ನನಗೆ ಏನೂ ಗೊತ್ತಾಗ್ತಾ ಇಲ್ಲ. ಇಲ್ಲ ಅಂತ ಹೇಳ್ಬಾರ್ದು. ಲೈಕ್ ಫಸ್ಟ್ ಏನು ಇನಿಷಿಯಲ್ ಡೇಸಲ್ಲಿ ಫಸ್ಟ್ ಒಂದು 2-3 ವೀಕ್ಸ್ ಏನಿತ್ತು ಕಷ್ಟ ಆಗ್ತಾಯಿತ್ತು. ಲೈಕ್ ನಾವೇ ಎದ್ದೇಳ್ಬೋದಾಗಿತ್ತು, ಬಟ್ ಎದ್ದೇಳಬೇಕಾದ್ರೆ ಸ್ವಲ್ಪ ಪೇಯ್ನ್, ಟರ್ನ್ ಆಗಬೇಕಾದ್ರೆ ಸ್ವಲ್ಪ ಪೇಯ್ನ್ ಎಲ್ಲ ಇತ್ತು. ಬಟ್ ಸ್ಟಿಲ್ ನಾವು ವಿಮೆನ್ ಎಲ್ಲದಕ್ಕೂ ತಡ್ಕೋಬೇಕು, ಎಲ್ಲದಕ್ಕೂ ಏನು ಸ್ಟ್ರಾಂಗ್ ಆಗಿರಬೇಕು ಎಲ್ಲದರಲ್ಲೂ. ಆ್ಯಂಡ್ ಎಲ್ಲದಕ್ಕೂ ರೆಡಿ ಆಗಿರಬೇಕು ಫಸ್ಟ್ಲಿ. ಏನಕ್ಕೆ ಅಂತ ನಾನು ಈಗ ಹೇಳ್ತೀನಿ ನಿಮಗೆ. ಈ ಮಾರ್ಕ್ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು. ಸೊ ಇದು ಏನೂ ಅಲ್ಲ, ಆ್ಯಕ್ಚುಲಿ ನಾನು ತಲೆ ಕಟ್ತಾ ಇದ್ದೆ. ಸೊ ಯೂಶ್ವಲಿ ಡೆಲಿವರಿ ಆದಮೇಲೆ ಈ ಅಜ್ಜಿದಿರೆಲ್ಲ ಹೇಳ್ತಾರಲ್ವ ಕಟ್ಕೋಬೇಕು ಅಂತ ಎಲ್ಲ. ಸೊ ನಮ್ಮ ಅಜ್ಜಿನೂ ಅಷ್ಟೇ ಬಲವಂತ ಮಾಡಿ, ಲೈಕ್ ನನಗೆ ನಾನು ಹೆಂಗೆ ಅಂದರೆ ಸೈಂಟಿಫಿಕ್ಕಾಗಿ ಏನೂ ರೀಸನ್ ಇಲ್ಲ ಅಂದರೆ ಏನಕ್ಕೆ ಮಾಡಬೇಕು ಅಂತ. ಸೊ ನಮ್ಮ ಅಜ್ಜಿ ಇಲ್ಲ ಕಟ್ಕೊಳ್ಳೇಬೇಕು ಅಂತ ಬಲವಂತ ಮಾಡಿ ನನಗೆ ಕಟ್ಸ್ತಾಯಿದ್ರು. ಸೊ ನಾನೀಗ ವೀಡಿಯೋಗೋಸ್ಕರ ಅದನ್ನು ರಿಮೂವ್ ಮಾಡಿದ್ದೀನಿ. ಸೊ ಆ ಮಾರ್ಕ್ ಏನಿದೆ ಅಲ್ವಾ, ಸೊ ಆ ಮಾರ್ಕ್ ಅದು ಅಷ್ಟೇ. ಆ್ಯಂಡ್ ಫಸ್ಟ್ಲಿ ನನಗೆ ಡೆಲಿವರಿ ಆಗಿದ್ದು ಬಂದು ಡಿಸೆಂಬರ್ 27th. ಸೊ ಡಿಸೆಂಬರ್ 27 ನನಗೆ ನನ್ನ ಮಗ ಹುಟ್ಟ. ಆ್ಯಂಡ್ ಡಾಕ್ಟರ್ ಹೇಳಿದ್ದು ನನಗೆ ಡಿಸೆಂಬರ್ 26th 9 ಮಂತ್ ಕಂಪ್ಲೀಟ್ ಆಗುತ್ತೆ, ಲೈಕ್ ನನ್ನ ಲಾಸ್ಟ್ ಪೀರಿಯಡ್ ಡೇ ಪ್ರಕಾರ. ಸೊ ಹಾಗಾಗಿ 26th ನೀವು ಅಡ್ಮಿಟ್ ಆಗ್ಬೋದು, ಲೈಕ್ 25th ಬನ್ನಿ ಅಂತ ಹೇಳಿದರು. ಸೊ 25th ಬನ್ನಿ, ವಾಟರ್ ಲೆವೆಲ್ ಎಲ್ಲ ಕರೆಕ್ಟಾಗಿದ್ದರೆ ಲೈಕ್ ಇನ್ನೂ ಒಂದು 29-30ವರೆಗೂ ಕಾಯ್ಬೋದು ವಾಟರ್ ಚೆನ್ನಾಗಿದ್ದರೆ. ಇಲ್ಲ ಕಮ್ಮಿ ಆಗಿದೆ ಅಥವಾ ಬೇರೆ ಏನಾದರೂ ಇಶ್ಯೂಸ್ ಇತ್ತು ಅಂತ ಅಂದರೆ ನೀವು ಆಗಲೇ ಅಡ್ಮಿಟ್ ಆಗಿ ಅಂತ ಹೇಳಿದರು. ಸೊ ನಾವು ಸರಿ ಅಂತ ಹೇಳಿಬಿಟ್ಟು, ನನಗೆ ಅವತ್ತು ಗುರುವಾರ ಆ್ಯಕ್ಚುಲಿ ಡಿಸೆಂಬರ್ 26th ಗುರುವಾರ ಇತ್ತು. ಸೊ ನನಗೆ ಗುರುವಾರನೇ ನಾನು ಸ್ವಲ್ಪ ರೇರ್ ಭಕ್ತೆ. ಸೊ ಹಾಗಾಗಿ ಗುರುವಾರನೇ ನನಗೆ ಪಾಪು ಆಗಬೇಕು ಅಂತ ಒಂದು ಆಸೆ ಇತ್ತು. ಸೊ ಹಾಗಾಗಿ ಸರಿ 25th ಹೋಗಿ ಅಡ್ಮಿಟ್ ಆಗಿಬಿಡೋಣ ಅಂತ ಹೇಳಿ 25th ಜಸ್ಟ್ ಅದೇ ವಾಟರ್ ಲೆವೆಲ್ ಚೆನ್ನಾಗಿತ್ತು ಅಂತ ಅಂದರೆ ಏನು ಬೇಡ ಅಂತ ಹೇಳಿದರು. ಸೊ 25th ಹೋದ್ವಿ ಆ್ಯಕ್ಚುಲಿ ಚೆಕ್ ಮಾಡಿಸೋಣ ಅಂತ. ಸೊ ಚೆಕಪ್ಪಿಗೆ ಅಂತ ಹೋಗ್ಬಿಟ್ಟು ಅವರು ಇಲ್ಲ ನೀವು ಅಡ್ಮಿಟ್ ಆಗಿ ಅಂತ ಹೇಳಿದ್ರು. ಸೊ ನಾನೇನು ಬ್ಯಾಗು ಏನು ಪ್ಯಾಕ್ ಮಾಡಿದ್ದೆ ಏನೂ ತೊಗೊಂಡು ಹೋಗಿರಲಿಲ್ಲ. ನಾನು ನನ್ನ ಹಸ್ಬೆಂಡ್ ಇಬ್ಬರೇ ಹೋಗಿದ್ವಿ, ಜಸ್ಟ್ ರಿಪೋರ್ಟ್ಸ್ನ ತೊಗೊಂಡು. ಆಮೇಲೆ ನಾನು ಅಡ್ಮಿಟ್ ಆಗ್ತೀನಿ ಅಂತ ಕನ್ಫರ್ಮ್ ಆದಮೇಲೆ ನನ್ನ ಕಸಿನ್ಸ್ ಎಲ್ಲ ತೊಗೊಂಡು ಬಂದರು. ಸೊ 25th ಆ್ಯಕ್ಚುಲಿ ನನಗೆ ಲೇಬರ್ ರೂಮಿಗೆ ಶಿಫ್ಟ್ ಮಾಡಿದ್ರು. ಸೊ ನಾನು ಏನೇನೋ ಅಂದ್ಕೊಂಡಿದ್ದೆ ದಟ್ ಈ ಥರ ಎಲ್ಲ ನನ್ನ ಹಸ್ಬೆಂಡ್ ಇರ್ತಾರೆ ಅಂತ ಎಲ್ಲ, ಬಟ್ ಅದು ಆ ಥರ ಆಗಲಿಲ್ಲ. ನಾನು ಮೊದಲೇ ಕೇಳ್ಕೋಬೇಕಾಗಿತ್ತು. ಅದು ಆ್ಯಕ್ಚುಲಿ ನನ್ನ ಹಸ್ಬೆಂಡ್ದು ಗೌರ್ಮೆಂಟ್ ಜಾಬ್ ಇದ್ದಿದ್ದರಿಂದ ನಮಗೆ ABY ಇತ್ತು. ಸೊ ನನ್ನ ಡೆಲಿವರಿ ಆಗಿದ್ದು ಬಂದು ರಾಮಯ್ಯ ಹಾಸ್ಪಿಟಲಲ್ಲಿ. ಸೊ ABY ಇತ್ತಲ್ವ ಅಂತ ಹೇಳ್ಬಿಟ್ಟು ನನ್ನ ಹಸ್ಬೆಂಡ್ ಹೇಳಿದ್ರು ಬೇಡ ಇಲ್ಲಿ ಬೇರೆ ಕಡೆ
ಅಂದರೆ ಹಸ್ಬೆಂಡ್ಸ್ ಕೂಡ ಅಲೋ ಇರುವಂಥ ಹಾಸ್ಪಿಟಲ್ಗೆ ತೋರಿಸೋಣ ಅಂತ. ಬಟ್ ನಾನಿಲ್ಲ, ಸುಮ್ಮನೆ ಏನಕ್ಕೆ ದುಡ್ಡು ಖರ್ಚು ಮಾಡಬೇಕು, ABY ಇದೆ ಹೆಂಗಿದ್ರು ನಮಗೆ. ರಾಮಯ್ಯ ತುಂಬ ಒಳ್ಳೆ ಹಾಸ್ಪಿಟಲ್, ಲೈಕ್ ನಿಜವಾಗ್ಲೂ ಹೇಳ್ತೀನಿ. ತುಂಬ ಮಿತ್ಸ್ ಎಲ್ಲ ಇದೆ, ಏನೇನೋ ಹೇಳ್ತಾರೆ, ಬಟ್ ನಿಜವಾಗ್ಲೂ ರಾಮಯ್ಯ ಇಸ್ ಅ ಬೆಸ್ಟ್ ಹಾಸ್ಪಿಟಲ್ ಫಾರ್ ಡೆಲ್ವರಿ ಅಂತಲೇ ಹೇಳ್ಬೋದು. ನಂಗೆ ಬೇರೆದ್ರ ಬಗ್ಗೆ ಗೊತ್ತಿಲ್ಲ, ಬಟ್ ಡೆಲ್ವರಿಗೆ ಅಂತ ಹೋದರೆ ರಾಮಯ್ಯ ಇಸ್ ಅ ಬೆಸ್ಟ್ ನನ್ನ ಪ್ರಕಾರ, ಯಾಕಂದರೆ ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಸೊ ಹಾಗಾಗಿ ಹೇಳ್ತಾ ಇರೋದಷ್ಟೇ. ಆ್ಯಂಡ್ ABY ಇತ್ತು ಅಂತ ಹೋದ್ವಿ. ಆಮೇಲೆ ಗೊತ್ತಾಯಿತು ನಮಗೆ ಏನೋ ಹಸ್ಬೆಂಡ್ಸ್ ಅಲೋ ಇರಲ್ಲ ಅಂತ. ನಂಗೆ ಸ್ವಲ್ಪ ಡಿಸಪಾಯಿಂಟ್ ಆಯಿತು. ಬಟ್ ಅವ್ನು ನನಗೆ ಫಸ್ಟು ಡೆಲ್ವರಿ ಆಗಬೇಕಾಗಿತ್ತು. ಹೋಗ್ಲಿ ಬಿಡು ಪರವಾಗಿಲ್ಲ, ಲೈಕ್ ಮೀಟ್ ಮಾಡೋಕ್ಕೆಲ್ಲ ಬಿಡ್ತಾಯಿದ್ರು. ಸೊ ಇರಲಿ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಲೇಬರ್ ರೂಮ್ಗೆ ಶಿಫ್ಟ್ ಆದ್ವಿ ಅವತ್ತು 25th. ಸೊ ನನ್ನ ಜೊತೆ ಇನ್ನೂ ಇಬ್ಬರು ಅವತ್ತೇ ಲೈಕ್ ನಾನು ಹೋದಾಗಲೇ ಬಂದರು, ಲೈಕ್ ಇಬ್ಬರು ವಿಮೆನ್ಸು. ಸೊ ಆಮೇಲೆ ನನ್ನ ಗೋಲ್ಡ್ ಏನಿದೆ ಅದೆಲ್ಲ ಬಿಚ್ಚಿ ನನ್ನ ಹಸ್ಬೆಂಡ್ ಕೈಲಿ ಕೊಟ್ಟು ಅವ್ರೇನು ಪ್ರೊಸೀಜರ್ ಇತ್ತು ಅದೆಲ್ಲ ನೋಡ್ಕೋತಾ ಇದ್ರು. ಆ್ಯಂಡ್ ನನಗೆ ಹೋಗಿದ ತಕ್ಷಣ ಫಸ್ಟು ಗೌನ್ ಚೇಂಜ್ ಮಾಡಿಸ್ಬಿಡ್ತಾರೆ. ಲೈಕ್ ನಾವೇನು ಗೌನ್ ಹಾಕ್ಕೊಂಡಿರ್ತೀವಿ ಅದನ್ನು ಚೇಂಜ್ ಮಾಡಿಸಿ ಅವರು ಹಾಸ್ಪಿಟಲ್ ಗೌನ್ ಕೊಡ್ತಾರೆ. ಸೊ ಇಷ್ಟ ಆಯಿತು ಹೋಗಿದ ತಕ್ಷಣ. ಅದಾದಮೇಲೆ ಲೈಕ್ ಪೇಯ್ನ್ ನನಗೇನೂ ಇರಲಿಲ್ಲ, ಯಾವುದೇ ಥರ ಪೇಯ್ನ್ ಇರಲಿಲ್ಲ, ಏನೂ ಇರಲಿಲ್ಲ. ಜಸ್ಟ್ ಸುಮ್ಮನೆ ಹೋಗಿದ್ದಷ್ಟೇ. ನನಗೆ ಯಾವುದೇ ಥರ ವಾಟರ್ ಬ್ರೇಕ್ ಆಗಿಲ್ಲ, ಪೇಯ್ನ್ ಆಗಿಲ್ಲ, ಏನೂ ಆಗಿಲ್ಲ. ಮುಂಚೆ ಒಂದು ಸಲ ಫಾಲ್ಸ್ ಲೇಬರ್ ಪೇಯ್ನ್ ಅಂತ ಬಂದಿತ್ತು, ಅದ್ರ ಬಗ್ಗೆ ನಾನು ವೀಡಿಯೋನೂ ಮಾಡಿದ್ದೀನಿ. ಸೊ ಯಾವುದೇ ಥರ ಪೇಯ್ನ್ ಬಂದಿಲ್ಲ, ಜಸ್ಟ್ ಹಾಗೆ ಹೋಗಿ ಅಡ್ಮಿಟ್ ಆಗಿದ್ದು. ಆ್ಯಂಡ್ ಹೋದ ತಕ್ಷಣ ಫಸ್ಟು ಈ IV ಲೈನ್ ಈ ಡ್ರಿಪ್ಪೆಲ್ಲ ಹಾಕೋದಕ್ಕೆ ಕೈಗೆ ಹಾಕ್ತಾರಲ್ವ, ಸೊ ಅದನ್ನು ಹಾಕಿದ್ರು. ಆ್ಯಂಡ್ ಅದಾದಮೇಲೆ ಐ ಡೋಂಟ್ ನೋ ಅದನ್ನು ಹೇಳಬೇಕೋ ಹೇಳಬಾರ್ದು ಅಂತ. ಸೊ ಸ್ವಲ್ಪ ಪರ್ಸ್ನಲ್ ಇರೋದ್ರಿಂದ ನಾನು ಆ ವಿಷಯನ ಸ್ಕಿಪ್ ಮಾಡ್ತಾಯಿದ್ದೀನಿ. ನಥಿಂಗ್ ಬಟ್ ನಮಗೆ ನ್ಯಾಚುರಲ್ಲಾಗಿ ಪೇಯ್ನ್ ಬರಬೇಕು ಅಂತ ಹೇಳಿಬಿಟ್ಟು ಸ್ವಲ್ಪ ಪ್ರೊಸೀಜರ್ಸ್ ಇರುತ್ತೆ, ಅದನ್ನೆಲ್ಲ ಮಾಡಿದ್ರು. ನನಗೆ ಫಸ್ಟ್ ಡೇ ಅಂದರೆ ನಾನು ಅಡ್ಮಿಟ್ ಆಗಿದ್ದಿನ ಒಂದು ಮೆಥಡ್ ಇದೆ. ಸೊ ಅದನ್ನು ಮಾಡಿದಾಗ ಲೈಕ್ ನನಗೆ ನಮ್ಮ ಒಂದು ಸರ್ವಿಕ್ಸ್ ಓಪನ್ ಆಗಲಿ ಅಂತ ಹೇಳಿಬಿಟ್ಟು ಮಾಡ್ತಾರೆ. ಸೊ ಸರ್ವಿಕ್ಸ್ ಓಪನ್ ಆಗಲಿ ಅಂತ ಒಂದು ಐ ಡೋಂಟ್ ನೋ ಒಂದು ಟ್ಯೂಬ್ ಲೈಕ್ ಸಮಥಿಂಗ್ನ ಇನ್ಸರ್ಟ್ ಮಾಡ್ತಾರೆ. ಸೊ ನನಗೆ ಆವಾಗ ತುಂಬಾ ಪೇಯ್ನ್ ಆಯಿತು. ಇನ್ಸರ್ಟ್ ಮಾಡಬೇಕಾದ್ರೆ ಪೇಯ್ನ್ ಆಗೇ ಆಗುತ್ತೆ ಎಲ್ಲರಿಗೂ, ಇಲ್ಲ ಅಂತ ಹೇಳಲ್ಲ. ಆ್ಯಂಡ್ ಇನ್ಸರ್ಟ್ ಮಾಡಿ ಆದಮೇಲೆ ಒಂದು ಸ್ವಲ್ಪ ಲೈಕ್ ಅವತ್ತೆಲ್ಲ ನೋಡ್ತಾರೆ ಅದಾಗದೇ ಪೇಯ್ನ್ ಬರಬೇಕು ಅಂತ. ಸೊ ನನಗೆ ಪೇಯ್ನ್ ಬಂತು ಆ್ಯಕ್ಚುಲಿ. ಪೇಯ್ನ್ ಬಂದು ಸಿಕ್ಕಾಪಟ್ಟೆ ಲೈಕ್ ಹೆಂಗೆ ಅಂದರೆ ಲಿಟ್ರಲಿ ಮಾತಾಡೋದಕ್ಕೂ ಸಹ ಆಗಲ್ಲ, ಅಷ್ಟು ಪೇಯ್ನ್ ಬರ್ತಾ ಇರುತ್ತೆ. ಅದೇನು ಅಂದರೆ ಬೇರೆ ಬಲ್ಲಿರುತ್ತೆ, ಏನು ತಡೆಯೋಕ್ಕೆ ಆಗಲ್ಲ ಅನ್ನೋ ಥರ ಎಲ್ಲ ಏನಿಲ್ಲ. ನಮ್ಮ ಪೀರಿಯಡ್ಸ್ ಪೇಯ್ನ್ ಏನಿರುತ್ತೆ ಸೇಮ್ ಪೇಯ್ನ್, ಬಟ್ ಏನಂದರೆ ಸ್ವಲ್ಪ ಜಾಸ್ತಿ ಇರುತ್ತೆ ಅಷ್ಟೇ. ಸೊ ನಾನು ಎಲ್ಲೂ ಅಪ್ಪ ಆಗಲ್ಲ ಅಂತ ಎಲ್ಲ ನಾನು ಬಾಯ್ಬಿಟ್ಟು ಏನೂ ಹೇಳ್ತಾ ಇರಲಿಲ್ಲ. ನನಗೆ ಸುಮ್ಮನೆ ಎಷ್ಟೇ ಪೇಯ್ನ್ ಆದರೂ ಅಲ್ಲಿ ಕಚ್ಕೊಂಡು ಸುಮ್ಮನೆ ಇರ್ತಾಯಿದ್ದೆ. ಲೈಕ್ ನಮಗೆ ಬೆಡ್ ಕೊಟ್ಟಿರ್ತಾರೆ, ಸೊ ಆ ಬೆಡ್ ಮೇಲೆ ಆರಾಮಾಗಿ ಸುಮ್ಮನೆ ರೆಸ್ಟ್ ಮಾಡ್ತಾಯಿದ್ದೆ. ಆ್ಯಂಡ್ ಜಸ್ಟ್ ಲೇಡೀಸ್ನಷ್ಟೇ ಒಳಗಡೆ ಬಿಡ್ತಾಯಿದ್ರು. ಸೊ ನನ್ನ ಹಸ್ಬೆಂಡ್ ಕಸಿನ್ ಇದ್ದರು, ಸೊ ಅವರು ಬಂದು ನನಗೆ ಊಟ ಎಲ್ಲ ಮಾಡಿಸಿ ಹೋಗ್ತಾಯಿದ್ರು. ಆ್ಯಂಡ್ ನನ್ನ ಹಸ್ಬೆಂಡ್ನ ಕೂಡ ನೋಡ್ಬೋದಿತ್ತು, ಲೈಕ್ ಮುಂದೆ ಹಾಲ್ ಥರ ಇತ್ತು. ಸೊ ಅಲ್ಲಿ ಮಾತಾಡೋದಕ್ಕೆ ನೋಡೋದಕ್ಕೆಲ್ಲ ಬಿಡ್ತಾಯಿದ್ರು. ಸೊ ನನ್ನ ಹಸ್ಬೆಂಡ್ ಕೂಡ ಪಾಪ ಅವರು 3 ದಿನ ಪೂರ್ತಿ ಏನೂ ಮಾಡಿದೆ, ಜಸ್ಟ್ ಹಾಗೆ ನಿಂತ್ಕೊಂಡು ಹೇಗೆ ಟೈಮ್ ಪಾಸ್ ಮಾಡಿದ್ರು ಅಂತಲೂ ಗೊತ್ತಿಲ್ಲ ನನಗೆ. ಯಾಕಂದರೆ ಪಾಪ ಈಚೆನೇ ಇದ್ದರು, ನಾನು ಎಲ್ಲಿ ಕರಿತೀನೋ, ಯಾವಾಗ ಡೆಲಿವರಿ ಆಗುತ್ತೋ ಅಂತ ವೆಯ್ಟ್ ಮಾಡಿಕೊಂಡು ನನಗೆ ಬೇಜಾರಾಗೋಯಿತು. ಆ್ಯಂಡ್ ಹೀಗೆ ನಡೀತಾ ಇತ್ತು. ಅವತ್ತು ಈ ಪ್ರೊಸೀಜರ್ ಆಯಿತು. ನನಗೆ ಜಸ್ಟ್ ಪೇಯ್ನ್ ಬರ್ತಿತ್ತು, ಬಟ್ ಸರ್ವಿಕ್ಸ್ ಓಪನ್ ಆಗ್ತಾ ಇರಲಿಲ್ಲ. ಸರ್ವಿಕ್ಸ್ 10 ಸೆಂಟಿಮೀಟರ್ ಅಷ್ಟು ಡೈಲೇಟ್ ಆಗಬೇಕು, ಅಂದರೆ ಓಪನ್ ಆಗಬೇಕು. ಸೊ ನನಗೆ ಅದು ತುಂಬ ಕಮ್ಮಿ ಆಗಿದ್ದು, ಆಲ್ಮೋಸ್ಟ್ 2.5ಇಂದ 3 ಅಷ್ಟೇ, 3 ಸೆಂಟಿಮೀಟರ್ ಅಷ್ಟೇ ನನಗೆ ಓಪನ್ ಆಗಿದ್ದು. ನನಗೆ ಓಪನ್ನೇ ಆಗ್ತಾ ಇರಲಿಲ್ಲ. ಆ್ಯಂಡ್ ನನಗೆ ಆವಾಗಲೇ ಅಂದ್ಕೊಂಡೆ ನಾನು, ಇಲ್ಲ ನನ್ನ ಬಾಡಿ ರೆಸ್ಪಾಂಡ್ ಮಾಡೋ ಥರ ಕಾಣ್ತಾ ಇಲ್ಲ. ಯಾಕಂದರೆ ನನ್ನ ಜೊತೆ ಬಂದವ್ರಿಗೆ ಒಬ್ರಿಗೆ ಡೆಲ್ವರಿನೇ ಆಗೋಯಿತು. ಜಸ್ಟ್ ಅದು ಇನ್ಸರ್ಟ್ ಮಾಡಿದ ತಕ್ಷಣ ಅವ್ರಿಗೆ ವಾಟರ್ ಬ್ರೇಕ್ ಆಗಿ ಡೆಲ್ವರಿ ಆಗೋಯಿತು. ಬಟ್ ನನಗೆ ಆಗ್ತಾ ಇಲ್ವಲ್ಲ ಅಂತ ಹೇಳ್ಬಿಟ್ಟು ನಿಜವಾಗ್ಲೂ ನನಗೆ ಆವಾಗಲೇ ಲೈಕ್ ಅವರು ನಮಗೆ ಹೇಳೋದೇ ಗೊತ್ತಾಗ್ಬಿಡುತ್ತೆ. ಸೊ ನನಗೆ ಇಲ್ಲ ಇದು ಯಾಕೋ ಇಷ್ಟೇ ಅನಿಸುತ್ತೆ,
ಇನ್ನೂ ಜಾಸ್ತಿ ಡೈಲೇಟ್ ಆಗಲ್ಲ ಅನಿಸುತ್ತೆ ನನಗೆ ಅಂತ. ಇವಾಗ ನಮ್ಮ ಬಾಡಿ ಯಾವ ಥರ ಅಂತ ನಮಗೆ ಗೊತ್ತಾಗ್ಬಿಡುತ್ತೆ. ಸೊ ನನಗೆ ನಂಬಿಕೆ ಇರಲಿಲ್ಲ ಅದು ಡೈಲೇಟ್ ಆಗುತ್ತೆ ಅಂತ. ಸೊ ಹಾಗಾಗಿ ಇರಲಿ ನೋಡೋಣ, ನಮ್ಮ ಪ್ರಯತ್ನ ನಾವು ಮಾಡಬೇಕಲ್ವ ಅಂತ ಹೇಳ್ಬಿಟ್ಟು ಸುಮ್ಮನೆ ಆದೆ. ನೆಕ್ಸ್ಟು ಡಾಕ್ಟರ್ ಬಂದರು. ಡಾಕ್ಟರ್ ಬಂದು ನೆಕ್ಸ್ಟ್ ಡೇ ಏನಿದೆ, ಡಾಕ್ಟರ್ ಬಂದು ಇಲ್ಲ ಎಷ್ಟು 2.5 3 ಅಷ್ಟೇ ಆಗಿರೋದು, ನೋಡೋಣ ಇನ್ನೂ ಟೈಮ್ ಇದೆ, ಇವತ್ತು ಡ್ರಿಪ್ ಹಾಕ್ತೀವಿ, ಸೊ ಆ ಡ್ರಿಪ್ಪಿಗೆ ರೆಸ್ಪಾಂಡ್ ಮಾಡಬೇಕು ಅಂತ ಹೇಳಿದರು. ಸೊ ಡ್ರಿಪ್ ಹಾಕಿದ್ರು. ಡ್ರಿಪ್ ಹಾಕಿದಾಗೂ ಅಷ್ಟೇ ತುಂಬ ಪೇಯ್ನ್ ಬಂತು. ಲೈಕ್ ನನಗೆ ಅದು ಆ ಪೇಯ್ನ ಎಕ್ಸ್ಪ್ಲೇನೇ ಮಾಡೋಕ್ಕಾಗಲ್ಲ, ಅಷ್ಟು ಪೇಯ್ನ್ ಆಯಿತು. ಬಟ್ ಅವಾಗೂ ಅಷ್ಟೇ ಏನೂ ಓಪನ್ ಆಗಿಲ್ಲ, ಅಷ್ಟೇ ಇತ್ತು. ದೆನ್ ಅದಾದಮೇಲೆ ನನಗೆ ಫುಲ್ ಕಾನ್ಫಿಡೆನ್ಸೇ ಹೊರಟೋಯ್ತು. ಇಲ್ಲ ಇದು ಖಂಡಿತವಾಗ್ಲೂ ಏನು ನನಗೆ ನಾರ್ಮಲ್ ಆಗೋ ಥರ ಕಾಣ್ತಾ ಇಲ್ಲ. ಯಾಕಂದರೆ ಸರ್ವಿಕ್ಸ್ ಓಪನ್ ಆದ್ರೇ ನಾರ್ಮಲ್ ಆಗೋದು. ಇದು ನೋಡಿದ್ರೆ 2 ಡೇಸ್ ಆಗ್ತಾ ಬಂತು, ನನಗೆ ಡ್ರಿಪ್ ಹಾಕಿದ್ರೂ ಆಗಲಿಲ್ಲ, ಮತ್ತು ಇನ್ಸರ್ಟ್ ಮಾಡಿದ್ರೂ ಆಗ್ತಾಯಿಲ್ಲ, ಏನು ಮಾಡಿದ್ರೂ ಆಗ್ತಿಲ್ವಲ್ಲ ಅಂತ. ಆ್ಯಂಡ್ ಇಂಜೆಕ್ಷನ್ಸು ಕೊಡ್ತಾ ಇರ್ತಾರೆ, ನಮಗೇನು IV ಲೈನ್ ಹಾಕಿರ್ತಾರಲ್ವ, ಸೊ ಅಲ್ಲಿಗೆ ಇಂಜೆಕ್ಷನ್ಸ್ ಎಲ್ಲ ಕೊಡ್ತಾ ಇರ್ತಾರೆ. ಮತ್ತು ಊಟನೂ ತುಂಬ ಕಮ್ಮಿ ಮಾಡಬೇಕು. ಸೊ ಈ ಥರ ಎಲ್ಲ ಇರುತ್ತೆ. ನನಗೆ ಇಲ್ಲ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ನನಗೆ ಯಾವ ಥರ ಆಲ್ಮೋಸ್ಟ್ ಸಂಜೆವರೆಗೂ ಡ್ರಿಪ್ ಹಾಕಿ ನೋಡಿದ್ರು. ಇಲ್ಲ ಅಂತ ಹೇಳ್ಬಿಟ್ಟು ಡಾಕ್ಟರ್ ಬಂದು ಬೇಡ ಡ್ರಿಪ್ನ ತೆಗೆದುಬಿಡಿ, ಯಾಕಂದರೆ ಕಂಟಿನ್ಯೂಸಾಗಿ ನಾವೇನು ಮಾಡೋದು ಬೇಡ, ತೆಗೆದುಬಿಡಿ ನೋಡೋಣ, ಅಂದರೆ ನಾಳೆ ಇವಾಗೇನು ಮಾಡೋದು ಬೇಡ, ನಿಲ್ಲಿಸ್ಬಿಡೋಣ, ನಾಳೆ ನೆಕ್ಸ್ಟು ಪ್ರೊಸೀಜರ್ ಏನಿದೆ ಅದನ್ನು ಕಂಟಿನ್ಯೂ ಮಾಡೋಣ ಅಂತ ಹೇಳಿದ್ರು. ಸೊ ಡ್ರಿಪ್ನ ತೆಗೆದ್ರು. ಆರಾಮಾಗಿರಿ ನೀವು ಮಾರ್ನಿಂಗ್ವರೆಗೂ, ಮಾರ್ನಿಂಗ್ 6ಗೆ ನಾವು ಒಂದು ಟ್ಯಾಬ್ಲೆಟ್ನ ಕೊಡ್ತೀವಿ, ಸೊ ಆ ಟ್ಯಾಬ್ಲೆಟ್ಗೂ ರೆಸ್ಪಾಂಡ್ ಮಾಡಿಲ್ಲ ಅಂದರೆ ಮುಂದೆ ಏನು ಮಾಡೋದು ನೋಡೋಣ ಅಂತ. ಸೊ ನಾನು ನನ್ನ ಹಸ್ಬೆಂಡ್ಗೆ ಅವತ್ತು ಡ್ರಿಪ್ ಹಾಕಿದಾಗ ಏನೂ ಯೂಸ್ ಆಗಲಿಲ್ವಲ್ಲ, ಸೊ ಆಗಲೇ ಹೋಗಿ ಹೇಳಿದೆ, ಲೈಕ್ ನಂಗೆ ಟ್ಯಾಬ್ಲೆಟ್ ತೊಗೊಳ್ಳಲ್ಲ, ನಾಳೆ ಟ್ಯಾಬ್ಲೆಟ್ ತೊಗೋಬೇಕು ಅಂತ ಹೇಳಿದ್ದಾರೆ. ನಂಗೆ ತೊಗೊಳಕ್ಕೆ ಇಷ್ಟ ಇಲ್ಲ, ಯಾಕಂದರೆ ನನಗೆ ನನ್ನ ಮನಸ್ಸಲ್ಲಿ ಅಯ್ಯೋ ನನ್ನ ಬೇಬಿಗೆ ಏನು ಕಷ್ಟ ಆಗ್ತಿರುತ್ತೋ, ನನಗೆ ಇಷ್ಟೊಂದು ನೋವಾಗ್ತಾಯಿದೆ, ಇನ್ನು ನನ್ನ ಮಗುಗೆ ಆರಾಮಾಗಿದೆಯಾ ಇಲ್ವಾ, ನನಗೆ ನಿಜವಾಗ್ಲೂ ತುಂಬ ಟೆನ್ಷನ್ ಆಗಿಬಿಟ್ಟಿತ್ತು. ಅವರು ಲೈಕ್ ಮಗು ಹಾರ್ಟ್ ಬೀಟ್ ಎಲ್ಲ ಚೆಕ್ ಮಾಡ್ತಾನೆ ಇರ್ತಾರೆ. ಆ್ಯಂಡ್ ನಂಗೆ ಏನು ಮಾಡಿದ್ರೂ ನನಗೆ ಯಾಕೋ ಸಮಾಧಾನನೇ ಆಗ್ತಾಯಿಲ್ಲ. ಫಸ್ಟ್ ನನಗೆ ನನ್ನ ಪಾಪು ನೋಡಬೇಕು, ನಂಗೆ ಫಸ್ಟ್ ಡೆಲಿವರಿ ಆಗಬೇಕನ್ನೋದು ಒಂದೇ ತಲೆಯಲ್ಲಿದೆ. ಸೊ ನಾನು ನನ್ನ ಹಸ್ಬೆಂಡ್ಗೆ ಹೋಗ್ಬಿಟ್ಟು ಇಲ್ಲ ನನಗೆ ಇವಾಗಲೇ C-ಸೆಕ್ಷನ್ ಮಾಡಿಸ್ಬಿಡಿ, ನಾನು ಮಾರ್ನಿಂಗ್ವರೆಗೂ ಕಾಯಲ್ಲ, ನನಗೆ ಈಗ ಏನೋ ಕರ್ಕೊಂಡು ಹೋಗೋಕ್ಕೆ ಹೇಳಿ ಓಟಿಗೆ ಅಂತ ಹೇಳ್ತಾ ಇದ್ದೀನಿ. ಸೊ ಈ ಥರ ನನ್ನ ಹಸ್ಬೆಂಡ್ಗೆ ಹಿಂಸೆ ಕೊಟ್ಬಿಟ್ಟೆ ನಾನು. ಆಮೇಲೆ ಡಾಕ್ಟರು ಬಂದು ಅವರು ಹೇಳಿದ್ರು ಬೇಡ ವೆಯ್ಟ್ ಮಾಡೋಣ, ಇಷ್ಟು 2 ಡೇಸೇ ವೆಯ್ಟ್ ಮಾಡಿದ್ದೀವಿ, ಇನ್ನು ಒಂದೇ ಒಂದು ದಿನ ಲೈಕ್ ನಿಮ್ಮ ಬೇಬಿ ಹೆಲ್ದಿ ಆಗಿದೆ ಅನ್ನೋದಕ್ಕೆ ಪ್ರೂಫ್ ಇದೆ ನಿಮ್ಮ ಹತ್ರ, ಲೈಕ್ ಹಾರ್ಟ್ ಬೀಟ್ ಚೆಕ್ ಮಾಡ್ತಾ ಇದ್ದೀವಿ ಆ್ಯಂಡ್ ಎಲ್ಲನೂ ಮಾಡ್ತಿದ್ದೀವಲ್ವ, ನಿಮ್ಮ ಬೇಬಿ ಹೆಲ್ದಿ ಆಗಿದೆ, ಅದಕ್ಕೇನೂ ಸಮಸ್ಯೆ ಇಲ್ಲ, ಸೊ ನಿಮಗೂ ಏನೂ ಪ್ರಾಬ್ಲಮ್ ಇಲ್ಲ ಅಂದಮೇಲೆ ಏನಕ್ಕೆ ಇದು ಮಾಡ್ತೀರಾ, ವೆಯ್ಟ್ ಮಾಡಿ ಅಂತ ಅಂದರು. ಸೊ ಅವ್ರು ಅಷ್ಟೆಲ್ಲ ಹೇಳಿದ್ಮೇಲೆ ಸರಿ ಅಂತೇಳಿ ನನ್ನ ಹಸ್ಬೆಂಡು ಹಂಗೆ ಅಂದರು. ಯಾಕಂದರೆ ಅವ್ರಿಗೆ ನನಗೆ ನಾರ್ಮಲ್ ಆಗೋದೇ ಬೇಕಿತ್ತು, ಬಿಕಾಸ್ ನಾನು ಇನ್ನೂ ಓದಬೇಕು, ಅದು ಇದು ಏನೇನೋ ಇದೆ ನಮ್ಮದು. ಸೊ ಹಂಗಾಗಿ C-ಸೆಕ್ಷನ್ ಆದರೆ ಎಲ್ಲಿ ಕಷ್ಟ ಆಗುತ್ತೋ ಅಂತ ಅವ್ರು ಅಂದ್ಕೊಂಡಿದ್ರು. ಬಟ್ ಆ ಥರ ಎಲ್ಲ ಏನೂ ಆಗಲ್ಲ. ಸೊ ಹಾಗಾಗಿ ಅವರು ಇಲ್ಲ ಎಷ್ಟೇ ಆದರೂ ನಾರ್ಮಲ್ಲೇ ಆಗಲಿ ಅಂತ ಅವ್ರ ತಲೆಯಲ್ಲಿತ್ತು. ಬಟ್ ಆಗಲಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ, C-ಸೆಕ್ಷನ್ನೇ ಮಾಡಿಸೋಣ. ಬಟ್ ನೋಡೋಣ, ಒಂದು ಪ್ರಯತ್ನ ಇರಲಿ, ಯಾಕಂದರೆ ಫುಲ್ ಪ್ರಯತ್ನ ಪಟ್ಟು 100% ಪ್ರಯತ್ನ ಪಟ್ಟು ಆಗಲಿಲ್ಲ ಅಂದರೆ ನಾವು ಹಿಂದೆ ಬರಬೇಕು. ಅದು ಬಿಟ್ಟು ಇದು ಒಂದು ಪ್ರಯತ್ನ ಪಟ್ಟಿದ್ದರೆ ಆಗ್ತಿತ್ತೇನೋ ಅಂತ ನಮಗೆ ರಿಗ್ರೆಟ್ ಇರಬಾರ್ದು ಅಂತ ನನ್ನ ಹಸ್ಬೆಂಡ್ ಹೇಳಿದ್ರು. ಸೊ ಕರೆಕ್ಟ್ ಅಲ್ವಾ ಅಂತ ಹೇಳ್ಬಿಟ್ಟು ಸರಿ ಮಾರ್ನಿಂಗ್ ನೋಡ್ತೀನಿ, 11 ಗಂಟೆವರೆಗೂ, ಲೈಕ್ ಮಾರ್ನಿಂಗ್ 6 ಗಂಟೆಗೆ ಟ್ಯಾಬ್ಲೆಟ್ ಕೊಡ್ತಾರೆ, 11 ಗಂಟೆವರೆಗೂ ನೋಡೋಣ, ಅದಾದಮೇಲೆ ನಾನಂತೂ 1 ನಿಮಿಷನೂ ಇರಲ್ಲ ಅಂತ ಹೇಳಿದ್ದೆ. ನನ್ನ ಹಸ್ಬೆಂಡು ಹಂಗೆ ಅಂದಿದ್ರು, ನೀನೇ ಅಲ್ಲ ನಾನೇ ಹೇಳ್ಬಿಡ್ತೀನಿ ಅವ್ರಿಗೆ 11 ಗಂಟೆವರೆಗೂ ಅಷ್ಟೇ ನೋಡೋದು ಅಂತ ನಾನು ಹೇಳ್ತೀನಿ ಅಂತ ಅಂದರು. ಸೊ ಅದಾದಮೇಲೆ ಸರಿ ಅಂತ ಹೇಳಿಬಿಟ್ಟು నేను ನೆಕ್ಸ್ಟ್ ಡೇ ಏನಿತ್ತು ಟ್ಯಾಬ್ಲೆಟ್ ತೊಗೊಂಡೆ ನಾನು. ನಂಗೆ ಟ್ಯಾಬ್ಲೆಟ್ ತೊಗೊಂಡ್ಮೇಲೆ ಒಂಚೂರು ಪೇಯ್ನ್ ಬರಲಿಲ್ಲ ಆ್ಯಕ್ಚುಲಿ. ಅದಕ್ಕೂ ಮುಂಚೆ ಅಟ್ಲೀಸ್ಟ್ ಪೇಯ್ನ್ ಇತ್ತು, ಬಟ್ ಟ್ಯಾಬ್ಲೆಟ್ ತೊಗೊಂಡ್ಮೇಲೆ ಒಂದು ಸ್ವಲ್ಪನೂ ಪೇಯ್ನ್ ಬರಲಿಲ್ಲ. ದಟ್ ಈಸ್ ಬಿಕಾಸ್ ನಮ್ಮ ಬಾಡಿ ಏನೂ ಕಾಪ್ರೇಟ್ ಮಾಡ್ತಾ ಇರಲಿಲ್ಲ. ಸೊ ಹಾಗಾಗಿ ಒಂದು ಸ್ವಲ್ಪನೂ ಪೇಯ್ನ್ ಬರಲಿಲ್ಲ ನನಗೆ. ಅದಾದಮೇಲೆ ಇನ್ನೂ ಒಂದು ಟ್ಯಾಬ್ಲೆಟ್ ಕೊಟ್ಟರು, 2 ಕೊಡಬೇಕಾಗಿತ್ತು, 9 o'clock ಒಂದು 6 ಎರಡಕ್ಕೂ ನನಗೆ ಏನು ಲೈಕ್ ಅಲ್ಲಿರೋ ಸ್ಟಾಫ್ಸ್ ಎಲ್ಲನೂ ಬಂದು ಪೇಯ್ನ್ ಬರ್ತಿಲ್ವಾ ಅಂತೆಲ್ಲ ತುಂಬ ಬಂದು ಕೇಳ್ತಾಯಿದ್ರು ಪಾಪ. ಇಲ್ಲ ನಂಗೆ ಬರ್ತಾನೆ ಇಲ್ಲ ಪೇಯ್ನು ಅಂತ ಹೇಳ್ತಾ ಇದ್ದೆ. ಸೊ ಫಸ್ಟ್ 2 days ತುಂಬ ಪೇಯ್ನ್ ಅನುಭವಿಸಿದ್ದೀನಿ. ಅದಾದಮೇಲೆ ಪೇಯ್ನೇ ಬರ್ತಾಯಿಲ್ಲ ನನಗೆ. ಅದಾದಮೇಲೆ ಇಲ್ಲ
ಸೊ ಅದು ಆಮೇಲೆ ಎಷ್ಟು ಓಪನ್ ಆಗಿದೆ ಅಂತಲೂ ನೋಡಿದ್ರು, ಸೇಮ್ ಅಷ್ಟೇ ಇತ್ತು, ಲೈಕ್ 2.5ಇಂದ 3 ಅಷ್ಟೇ ಇತ್ತು. ಸೊ ಹಾಗಾಗಿ ಇಲ್ಲ ಆಪ್ರೇಷನ್ ಥಿಯೇಟ್ರ್ ಕರ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡ್ಕೊಳ್ಳೋಣ ಅಂತ ಅಂದರು. ಸೊ ಆಮೇಲೆ ನಾನು ಇನ್ನೂ ನೋಡ್ಬೋದಾ ಅಂತ ಕೇಳಿದೆ, ಲೈಕ್ ಇನ್ನೂ ವೆಯ್ಟ್ ಮಾಡ್ಬೋದಾ ಅಂತ. ನನಗೆ ಅವಾಗ ಇಲ್ಲ ವೆಯ್ಟ್ ಮಾಡೋಣ ಅನ್ನಿಸ್ತಾ ಇತ್ತು. ಅವರೇ ಹೇಳಿದಾಗ ಅವರು ಇಲ್ಲ ವೆಯ್ಟ್ ಮಾಡಿ ಅಂದಾಗ ನನಗಿಲ್ಲ ಆಪ್ರೇಷನ್ ಮಾಡಿ ಅಂತ ಇದ್ದೆ. ಅವರೇ ಇಲ್ಲ ಇದಾಗಲ್ಲ ಅಂದಮೇಲೆ ನನಗೆ ಅವಾಗ ಅನಿಸ್ತಾ ಇದೆ ಇನ್ನೂ ವೆಯ್ಟ್ ಮಾಡೋಣ ಅಂತ. ಸೊ ಯಾಕಂದರೆ ಪೇಯ್ನ್ ಇರಲಿಲ್ವಲ್ಲ, ಸೊ ಆವಾಗ ಬಿಡು ವೆಯ್ಟ್ ಮಾಡೋಣ ಅಂತ ಅನ್ಸೋದು ಕಾಮನ್ನು. ಸೊ ಆಮೇಲೆ ನನ್ನ ಹಸ್ಬೆಂಡ್ ಹತ್ರ ಅವರು ಈ ಥರ ಇದೆ ಸಿಚುಯೇಷನ್, ಏನು ಮಾಡೋಣ ಅಂತ ಕೇಳಿದ್ರು. ಸೊ ಅವರು ಇಲ್ಲ ಮತ್ತು ಹಿಂಗಿದ್ರೆ ಏನು ಮಾಡೋಕ್ಕಾಗುತ್ತೆ, ಸಿ ಸೆಕ್ಷನ್ ಮಾಡಿಬಿಡಿ ಅಂತ ನನ್ನ ಹಸ್ಬೆಂಡ್ ಹೇಳಿದ್ರು. ಆ್ಯಂಡ್ ನಾನು ರೆಡಿ ಇದ್ದೆ ಸಿ ಸೆಕ್ಷನ್ಗೆ. ಆ್ಯಂಡ್ ಅಷ್ಟೇ, ನನ್ನ ಹಸ್ಬೆಂಡ್ ಒಪಿನಿಯನ್ ಕೇಳಿ ಅವ್ರ ಹತ್ರ ಸೈನ್ ಮಾಡಿಸ್ಕೊಂಡು ನಾನು ರೆಡಿ ಇದ್ದೆ. ಆ್ಯಂಡ್ 11 ಗಂಟೆ ಆಲ್ಮೋಸ್ಟ್ 1 ಆಗೋಗ್ಬಿಟ್ಟಿತ್ತು ಆವಾಗ ನಾವು ಡಿಸೈಡ್ ಮಾಡಿದಾಗ. 1 o'clock ಆಗಿತ್ತು. ಆ್ಯಂಡ್ 1 o'clock ಆದಮೇಲೆ ಅವರು ಓಕೆ ರೆಡಿ ಮಾಡಿ ಎಲ್ಲ ಅಂತ ಹೇಳ್ಬಿಟ್ಟು ನನಗೆ ಕರ್ಕೊಂಡು ಹೋಗೋಕ್ಕೆ ಎಲ್ಲ ರೆಡಿ ಮಾಡಿದ್ರು. ಆ್ಯಂಡ್ ನನ್ನ ಹಸ್ಬೆಂಡ್ ಟೈಮ್ ಎಲ್ಲ ಕೇಳಿಕೊಂಡು 2 ಗಂಟೆ ಮೇಲೆ ಟೈಮ್ ಚೆನ್ನಾಗಿದೆ ಅಂತ ಹೇಳಿದ್ರಂತೆ. ಸೊ 2 ಗಂಟೆ ಮೇಲೆ ಮಾಡಿ ಅಂತ ಹೇಳಿದ್ರು ಆಪ್ರೇಷನ್ನ. ಸೊ ಸರಿ ಅಂತ ಹೇಳಿ ಅವ್ರು 2 o'clockವರೆಗೂ ವೆಯ್ಟ್ ಮಾಡಿ ಅದಾದಮೇಲೆ ನನ್ನ ಆಪ್ರೇಷನ್ ಥಿಯೇಟ್ರಿಗೆ ಕರ್ಕೊಂಡೋದ್ರು. ಸೊ ನಿಜವಾಗ್ಲೂ ಹೇಳ್ತೀನಿ, ನನಗೆ ಇದೊಂದು ಎಕ್ಸ್ಪೀರಿಯನ್ಸ್ ನಿಜವಾಗ್ಲೂ ನಾನು ಏನೇನೋ ಅಂದ್ಕೊಂಡ್ಬಿಟ್ಟಿದ್ದೆ, ಬಟ್ ಸೀರಿಯಸ್ಲಿ ಎಷ್ಟು ಸ್ಮೂತಾಗಿ ಆಯಿತು ಅಂತ ಅಂದರೆ ಇವಾಗ ನನಗೆ ಇಷ್ಟೇನಾ ಇದು ಅಂತ ಅನಿಸುತ್ತೆ. ಅಷ್ಟು ಸ್ಮೂತಾಗಿ ಎಲ್ಲನೂ ಆಯಿತು. ಏನು ನನಗೆ ಒಂದು ಸ್ವಲ್ಪನೂ ಕಷ್ಟ ಅಂತ ಅನಿಸ್ಲೇ ಇಲ್ಲ. ಯಾಕಂದರೆ ನಾನು ಆಲ್ಮೋಸ್ಟ್ ಅವ್ರು ಹೇಳಿದಾಗ ನಮ್ಮ ಡ್ಯಾಡಿ, ನಮ್ಮ ಫ್ಯಾಮಿಲಿ ಫುಲ್ ಬಂದುಬಿಟ್ಟಿದ್ರು. ಸೊ ಅವರೆಲ್ಲ ಬಂದು ಏನಾಗಲ್ಲ, ನೀನು ಆರಾಮಾಗಿ ಹೋಗ್ಬಾ, ಹೆಲ್ದಿ ಬೇಬಿನ ಕರ್ಕೊಂಬಾ ಅಂತ ಎಲ್ಲ ಫುಲ್ ನನಗೆ ಪ್ಯಾಂಪ್ರಿಂಗ್ ಮಾಡಿ, ನಾನು ಆಲ್ರೆಡಿ ಬೆಡ್ ಮೇಲೆ ಮಲಗಿದ್ದೆ. ಅವರು ಆ ವೀಲ್ ಬೆಡ್ ಮೇಲೆ ಕರ್ಕೊಂಡು ಹೋಗ್ತಾರಲ್ವ, ಸೊ ಅಲ್ಲಿ ಮಲ್ಕೊಂಡ್ಬಿಟ್ಟಿದ್ದೆ. ಮಲಗಿಸಿ ಎಲ್ಲರೂ ಬಂದು ಮಾತಾಡಿಸಿ ಅಂತ ನರ್ಸ್ ಕರ್ಕೊಂಬಂದಿದ್ರು, ಯಾರ್ಯಾರು ಮಾತಾಡ್ಸೋದಿದೆ ಮಾತಾಡಿ ಅಂತ. ಸೊ ಎಲ್ಲರೂ ನನ್ನ ಖುಷಿಯಾಗಿ ಕಳಿಸಿದ್ರು. ಒಂದು ಸ್ವಲ್ಪ ಬೇಜಾರಾಯಿತು ಹೋಗ್ಬೇಕಾದ್ರೆ. ನನ್ನ ಹಸ್ಬೆಂಡ್ನ, ನನ್ನ ತಂದೆನ, ಸೊ ಅವ್ರನ್ನೆಲ್ಲ ನೋಡಿ ಒಂದು ಸ್ವಲ್ಪ ಅಳು ಬಂತು. ಬಟ್ ಸ್ಟಿಲ್ ಇಲ್ಲ, ನನ್ನ ಬೇಬಿ ಬರುತ್ತಲ್ಲ ಇನ್ನೇನು ಇನ್ನು ಸ್ವಲ್ಪ ಹೊತ್ತಿಗೆ ಅನ್ನೋ ಖುಷಿಲಿ ನನಗದೇನು ಬೇಜಾರಂತಲೇ ಅನಿಸ್ಲಿಲ್ಲ. ಸೊ ಅದಾದಮೇಲೆ ಕರ್ಕೊಂಡು ಹೋಗೇ ಬಿಟ್ಟರು. ನನಗೆ 2 ಡೇಸಿಂದ ನಿದ್ದೆ ಇರಲಿಲ್ವಲ್ಲ, ಸೊ ತುಂಬ ನಿದ್ದೆ ಎಳೀತಾಯಿತ್ತು. ಅದು ಏನಕ್ಕಂತ ಗೊತ್ತಿಲ್ಲ. ಸೊ ದಟ್ ನನಗೆ ಅಷ್ಟು ಭಯ ಆಗಲಿಲ್ಲ ಅನಿಸುತ್ತೆ ನಿದ್ದೆ ಮೂಡಲ್ಲಿದ್ದಕ್ಕೆ. ಆ್ಯಂಡ್ ಹೋದ್ವಿ. ನಾನು ಏನೂ ನೋಡಬಾರ್ದು ಆ ಕಡೆ ಈ ಕಡೆ ಎಲ್ಲ ಅಂತ ಅಂದ್ಕೊಂಡಿದ್ದೆ. ಬಟ್ ಅಲ್ಲಿ ಹೋದ್ಮೇಲೆ ಎಲ್ಲನೂ ನೋಡಿದೆ. ಮಾಮೂಲಿ ಅಲ್ಲೆಲ್ಲ ಮಾತಾಡಿಕೊಂಡು ಜೋಶಾಗಿರ್ತಾರೆ ಆ್ಯಕ್ಚುಲಿ ಆಪ್ರೇಷನ್ ಥಿಯೇಟ್ರಲ್ಲಿ ಆ ಸ್ಟಾಫ್ಸ್ ಎಲ್ಲ ಏನಿರ್ತಾರೆ ಅವರು. ಸೊ ಹೋಗಿದ ತಕ್ಷಣ ನಮಗೆ ಬೆಡ್, ಆ ವೀಲ್ ಬೆಡ್ ಏನಿರುತ್ತೆ ಅದನ್ನು ನಮ್ಮನ್ನ ಬೇರೆ ಬೆಡ್ಡಿಗೆ ಶಿಫ್ಟ್ ಮಾಡಿ ಪ್ರೊಸೀಜರ್ ಸ್ಟಾರ್ಟ್ ಮಾಡ್ತಾರೆ. ಫಸ್ಟು ಈ ಎಪಿಡ್ಯೂರಲ್ಲೇನಾ ಐ ಡೋಂಟ್ ನೋ ದಟ್ ಈ ಅನಸ್ತೇಷಿಯಾ ಇರುತ್ತೆ ಅಲ್ವಾ, ಸೊ ಅನಸ್ತೇಷಿಯಾನ ಬೆನ್ನಿಗೆ ಕೊಡ್ತಾರೆ. ಸೊ ಆವಾಗ ನಮ್ಮನ್ನ ಪೂರ್ತಿ ಬೆಂಡ್ ಮಾಡಿಬಿಟ್ಟು ಕೊಡ್ತಾರೆ. ಸೊ ಆವಾಗ ಸ್ವಲ್ಪ ಅನ್ಕಂಫರ್ಟ್ ಅನ್ಸುತ್ತೆ ಅಷ್ಟೇ. ಒಂದು ಸ್ವಲ್ಪ ಎದೆ ಹಿಂಗೆ ಇಟ್ಕೊಂಡಂಗೆ ಅನ್ಸುತ್ತೆ. ಯಾಕಂದರೆ ನಮ್ಮ ಬಾಡಿನ ಪೂರ್ತಿ ಹಿಂಗೆ ಮಡಚ್ತಾರೆ. ಹಿಂಗೆ ಫುಲ್ಲು ನಮ್ಮ ಕತ್ತೇನಿರುತ್ತೆ ಅದನ್ನು ಹಿಂಗೆ ಪೂರ್ತಿ ಬೆಂಡ್ ಮಾಡಿ ನಮ್ಮ ಕಾಲನ್ನ ಹಿಂಗೆ ಮಡಚಿಸಿ ಲೈಕ್ ಈ ಥರ ಹಿಂಗೆ ನಮ್ಮ ಬಾಡಿನ ಹಿಂಗೆ ಬೆಂಡ್ ಮಾಡ್ತಾರೆ. ಸೊ ಅಂದರೆ ಈ ಶೇಪಲ್ಲಿ. ಸೊ ಆ ಥರ ಬೆಂಡ್ ಮಾಡಿ ನಮ್ಮ ಬೆನ್ನ ಮೂಳೆ ಏನಿರುತ್ತೆ ಅಲ್ವಾ, ಸೊ ಅಲ್ಲಿಗೆ ಅನಸ್ತೇಷಿಯಾನ ಕೊಡ್ತಾರೆ. ಸೊ ಕೊಟ್ಟಮೇಲೆ ನನಗೆ ಸ್ವಲ್ಪ ಎಲ್ಲ ನಂಬಾಯಿತು. ಕಾಲಿಂದ ಫುಲ್ ನಮ್ಮ ಹೊಟ್ಟೆ ಏನಿರುತ್ತೆ ಅಲ್ಲಿವರೆಗೂ ಪೂರ್ತಿ ಒಂಥರ ನಮಗೆ ಈ ಜವ್ ಹಿಡ್ದಾಗ ಅನಿಸುತ್ತಲ್ಲ ಹಂಗೆ. ಅಂದರೆ ಏನು ಒಂದು ಸ್ವಲ್ಪನೂ ಅಲ್ಲಿ ಏನು ಮಾಡ್ತಿದ್ದಾರೆ ಏನೂ ಫೀಲೇ ಆಗೋಲ್ಲ. ಲೈಕ್ ಅನಸ್ತೇಷಿಯಾ ಅಂದರೆ ಎಲ್ಲರಿಗೂ ಗೊತ್ತೇ ಇರುತ್ತೆ, ಏನೂ ಫೀಲ್ ಆಗೋಲ್ಲ. ಸೊ ಅದಾದಮೇಲೆ ನನಗೆ ಅದೇನೋ ಏನರಲ್ಲೋ ಗೊತ್ತಿಲ್ಲ ಚುಚ್ಚಿದ್ರು ಇಲ್ಲಿ ಕೈಗೆ. ಪೇಯ್ನ್ ಆಗ್ತಿದೆಯಾ, ಫೀಲ್ ಆಗ್ತಿದೆಯಾ ಅಂದರು. ಆಗ್ತಿದೆ ಅಂದೆ. ದೆನ್ ಅದಾದಮೇಲೆ ಒಂದು ಸ್ವಲ್ಪ ಹೊಟ್ಟೆಯಿಂದ ಮೇಲೆ ಚೂರು ಚುಚ್ಚಿದ್ರು, ಅವಾಗೂ ಫೀಲ್ ಆಯಿತು. ಅದಾದಮೇಲೆ ಎಲ್ಲಿ ಚುಚ್ಚಿದ್ರು ಅಂತಲೂ ಗೊತ್ತಿಲ್ಲ, ನಂಗೆ ಫೀಲ್ ಆಗಲಿಲ್ಲ. ಸೊ ಅದಾದಮೇಲೆ ಪ್ರೊಸೀಜರ್ ಸ್ಟಾರ್ಟ್ ಮಾಡಿದ್ರು. ಯಾಕಂದರೆ ಆ ಅನಸ್ತೇಷಿಯಾ ಏನು ಕೊಟ್ಟಿರ್ತಾರೆ ಅದ್ರ ಪವರ್ನ ಚೆಕ್ ಮಾಡಬೇಕಲ್ವ. ಸೊ ಚೆಕ್ ಮಾಡಿ ಕಾಲನ್ನ ಮೇಲ್ ಮಾಡಿ ಅಂತಾರೆ. ಸೊ ಒಂದು ಸ್ವಲ್ಪನೂ ಎತ್ತಕ್ಕಾಗಲ್ಲ. ನಮ್ಮ ಕಾಲಿದೆ ಅನ್ನೋ ಫೀಲೇ ಇರಲ್ಲ ನಮಗೆ, ಒಂಚೂರು ಎತ್ತಕ್ಕೂ ಆಗಲ್ಲ. ಆ್ಯಂಡ್ ನನಗೆ ಎಲ್ಲ
ಆ ಪ್ರೊಸೀಜರ್ ಗೊತ್ತಿತ್ತು, ಯಾವ ಥರ ನಮಗೆ ಸಿ ಸೆಕ್ಷನ್ ಮಾಡ್ತಾರೆ ಅಂತ. ಸೊ ಅದನ್ನು ನೆನಪಿಸ್ಕೊಳ್ಬಾರ್ದು ಅಂತ ಹೇಳ್ಬಿಟ್ಟು ನಾನು ಬರೇ ದೇವ್ರದ್ದು ಅದು ಇದು ಮಂತ್ರಗಳು, ದೇವ್ರ ಸಾಂಗು, ದೇವ್ರನ್ನ ಎಲ್ಲ ನೆನಪಿಸ್ಕೊಂಡು ಬರೇ ಈ ಡಿವೋಷ್ನಲಿ ಮೈಂಡ್ನ ಸೆಟ್ ಮಾಡಿಕೊಂಡು ಮಲ್ಕೊಂಡ್ಬಿಟ್ಟಿದ್ದೆ. ನಾನು ಮಲಗಿದ್ದೆ ಅಂದರೆ ಅಫ್ಕೋರ್ಸ್ ನಮಗೆಲ್ಲ ಕೇಳಿಸ್ತಾನೆ ಇರುತ್ತೆ. ಫುಲ್ಲು ಇಲ್ಲಿಂದ ಇಲ್ಲಿ ಮೇಲೆ ಪೂರ್ತಿ ನಮಗೆಲ್ಲನೂ ಗೊತ್ತಾಗ್ತಿರುತ್ತೆ, ಏನೇನು ಮಾಡ್ತಿದ್ದಾರೆ ಪ್ರತಿಯೊಂದು ನಾವು ನೋಡ್ಬೋದು. ಬಟ್ ನಮಗೆ ಸಿ ಸೆಕ್ಷನ್ ಏನು ಮಾಡ್ತಿರ್ತಾರೆ ಅದನ್ನು ನಾವು ನೋಡೋದಕ್ಕೆ ಬಿಡಲ್ಲ, ಯಾಕಂದರೆ ಈ ಥರ ಫುಲ್ ಸ್ಕ್ರೀನ್ ಹಾಕ್ಬಿಡ್ತಾರೆ ನಮ್ಮ ಕತ್ತವರೆಗೂ. ಸೊ ನಮ್ಗೆ ಆ ಕಡೆ ಏನೂ ಕಾಣಿಸ್ತಿರಲ್ಲ, ಜಸ್ಟ್ ನಮ್ಮ ಹಿಂಗೆ ಕತ್ತಿರ್ಗಿಸಿದ್ರೆ ಆ ಕಡೆ ಈ ಕಡೆ ಹಿಂಗೆ ಮೇಲೆ ನೋಡ್ಬೋದಿತ್ತು ಅಷ್ಟೇ. ಸೊ ಅವ್ರು ಮಾತಾಡೋದೆಲ್ಲ ಕೇಳಿಸ್ತಾ ಇತ್ತು. ಆ್ಯಂಡ್ ಎಷ್ಟು ಬೇಗ ಅಂದರೆ ಸಿಕ್ಕಾಪಟ್ಟೆ ಕ್ವಿಕ್ಕಾಗಿ ಮಾಡಿಬಿಟ್ರು. ಹೇಗೆ ಅಂದರೆ ನಾನು ಹಿಂಗೆ ಮಲ್ಕೊಂಡು ಸುಮ್ಮನೆ ಅದು ಯಾವುದೋ ಒಂದು ಮಂತ್ರ ಹೇಳಿದೆ ಅಷ್ಟೇ. ಸೊ ಅಷ್ಟರಲ್ಲಿ ನನಗೆ ಬೇಬಿ ಅಳು ಕೇಳಿಸೇ ಬಿಡ್ತು. ಸೊ ನನ್ನ ಮಗನ ಅಳು ಕೇಳಿಸ್ದಾಗ ಲಿಟ್ರಲಿ ಆ ಒಂದು ಫೀಲೇ ಬೇರೆ. ಆ್ಯಕ್ಚುಲಿ ಅದನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕಾಗಲ್ಲ, ಯಾವ ತಾಯಿದಿರ್ಗೂ ಆಗಲ್ಲ. ಸೊ ಪಾಪು ಅಳು ಕೇಳಿಸಿದ ತಕ್ಷಣ ನನಗೆ ಮಗು ಆಯಿತು ಅಂತೇಳಿ ಸಿಕ್ಕಾಪಟ್ಟೆ ಖುಷಿ ಆಗೋಯಿತು. ಅದಾದಮೇಲೆ ಅವರು ಆ ಕಡೆ ಹೋಗಿ ಪಾಪನೆಲ್ಲ ಒಂದು ಸ್ವಲ್ಪ ನೀಟಾಗಿ ಒರೆಸಿ ಕ್ಲೀನ್ ಮಾಡಿ ನನಗೆ ಕರ್ಕೊಂಬಂದು ತೋರಿಸ್ಬಿಟ್ಟು ಫಸ್ಟು ಬೇಬಿ ಜೆಂಡರ್ನ ತೋರಿಸ್ತಾರೆ. ನೋಡಿ ಯಾವ ಬೇಬಿ ಅಂತ ಕೇಳ್ತಾರೆ ನಮ್ಮನ್ನೇ. ಸೊ ನಾನು ಬಾಯ್ ಬೇಬಿ ಅಂತ ಅಂದೆ. ಆ್ಯಂಡ್ ಅದಾದಮೇಲೆ ಫೇಸ್ನ ತೋರಿಸಿದ್ರು. ತುಂಬ ಖುಷಿಯಾಯಿತು, ನನಗೆ ಸಿಕ್ಕಾಪಟ್ಟೆ ಖುಷಿಯಾಯಿತು. ಅದಾದಮೇಲೆ ನಿಮ್ಮ ಮನೆಯವ್ರಿಗೆ ತೋರಿಸ್ಕೊಂಬರ್ತೀವಿ ಅಂತ ಹೇಳಿ ಕರ್ಕೊಂಡೋದ್ರು. ನನಗೆ ಅಯ್ಯೋ ನನ್ನ ಹಸ್ಬೆಂಡಿಗೆ ತೋರಿಸ್ತಾರೆ, ಅವ್ರು ಎಷ್ಟು ಖುಷಿ ಪಡ್ಬೋದು, ಬರೀ ಇದೇ ಇತ್ತು ನನ್ನ ತಲೆಯಲ್ಲಿ. ಯಾಕಂದರೆ ಅವ್ರು ಸಿಕ್ಕಾಪಟ್ಟೆ ಕನಸಿಟ್ಕೊಂಡಿದ್ರು. ಲೈಕ್ ಇದೇ ಬೇಬಿ ಅಂತ ಅಲ್ಲ, ಅವ್ರಿಗೆ ಹೆಣ್ಮಗು ಆದರೂ ಅಷ್ಟೇ ಗಂಡು ಮಗು ಆದರೂ ಅಷ್ಟೇ, ಒಟ್ಟಿನಲ್ಲಿ ಆರೋಗ್ಯವಾಗಿರುವಂಥ ಮಗು ಬೇಕಿತ್ತು. ಸೊ ಅವರ ರಿಯಾಕ್ಷನ್ ಹೆಂಗಿರುತ್ತೆ, ಅವ್ರಿಗೆ ಎಷ್ಟು ಖುಷಿಯಾಗಿರ್ಬೋದು, ಬರೀ ಇದೇ ಓಡ್ತಾ ಇತ್ತು ನನ್ನ ತಲೆಯಲ್ಲಿ. ಆ್ಯಂಡ್ ಅವ್ರು ಬಂದರು ಮಗುನ ಕರ್ಕೊಂಡು, ನನ್ನ ಪಕ್ಕದಲ್ಲೇ ಪಾಪುನ ಹಿಂಗೆ ಇಟ್ಕೊಂಡಿದ್ರು. ಆ್ಯಂಡ್ ಎಲ್ಲ ಪ್ರೊಸೀಜರ್ ಮುಗೀತು. ಸ್ವಲ್ಪ ಅವರು ಇನ್ನೂ ಸ್ಟಿಚ್ ಮಾಡ್ತಾನೇ ಇದ್ದೀರಾ ಅಂತ ಅಂದಾಗ ನನಗೆ ಅಪ್ಪ ಅಂತ ಭಯ ಆಗೋಯ್ತು. ಯಾಕಂದರೆ ಆ ಒಂದು ಪದಗಳನ್ನ ಕೇಳಿದಾಗ ಈ ಥರ ಮಾಡ್ತಿದ್ದಾರಾ ನಮ್ಮ ಬಾಡಿಲಿ ಅಂದಾಗ ಆಬ್ವಿಯಸ್ಲಿ ಭಯ ಆಗೇ ಆಗುತ್ತಲ್ವ. ಸೊ ಅದಾದಮೇಲೆ ನನ್ನ ಮಗುನೇ ನೋಡ್ಕೊಂಡಿದ್ದೆ ನಾನು. ಸ್ವಲ್ಪ ನನಗೇನು ಗೊತ್ತಾಗಲಿಲ್ಲ ಅಷ್ಟೇ. ಎಲ್ಲ ಮಾಡಿ ಎಲ್ಲ ಪ್ರೊಸೀಜರು ಮುಗಿಸ್ಬಿಟ್ಟು ನಮ್ಮನ್ನ ಇನ್ನೊಂದು ಬೆಡ್ಡಿಗೆ ಹಾಕಿ ಆಚೆ ಕರ್ಕೊಂಡು ಹೋಗ್ಬಿಡ್ತಾರೆ. ಆ್ಯಂಡ್ ಇನ್ನೊಂದು ಎಕ್ಸ್ಪೀರಿಯೆನ್ಸ್ ಏನಾಯಿತು ಅಂದರೆ ಬಾಡಿ ಮಾತ್ರ ನಿಜ ಸಿಕ್ಕಾಪಟ್ಟೆ ಶಿವರ್ ಆಗುತ್ತೆ. ಎಷ್ಟು ಅಂತ ಅಂದರೆ ಕಂಟ್ರೋಲ್ಗೆ ಸಿಗಲ್ಲ ನಮ್ಮ ಬಾಡಿ, ಅಷ್ಟು ಹಿಂಗೆಲ್ಲ ನಡುಕ್ತಾ ಇರ್ತೀವಿ ನಾವು. ಆ್ಯಕ್ಚುಲಿ ನಾರ್ಮಲ್ ಡೆಲಿವರಿ ಆಗಿರೋರ್ಗೂ ಹಂಗಾಗುತ್ತೆ. ಯಾಕಂದರೆ ನಾನು ನೋಡಿದ್ದೀನಿ ಲೇಬರ್ ರೂಮಲ್ಲಿ ನನ್ನ ಪಕ್ಕದಲ್ಲಿರೋರ್ಗೇ ನನ್ನ ಪಕ್ಕನೇ ಡೆಲಿವರಿ ಮಾಡಿಸಿದ್ದಾರೆ. ಸೊ ಅವರು ಅಷ್ಟು ಶಿವರ್ ಆಗ್ತಿದ್ರು. ಸೊ ಸೇಮ್ ಸಿ ಸೆಕ್ಷನ್ ಆದರೂ ಅಷ್ಟೇ ಶಿವರ್ ಆಗ್ತೀವಿ. ನಾನು ಅಂದ್ಕೊಂಡಿದ್ದೆ ಪೂರ್ತಿ ಎ ಸಿ ಹಾಕಿದ್ದಾರೆ ಅಂತ. ಸೊ ಅದು ಅಷ್ಟೊಂದು ಎ ಸಿ ಅಲ್ಲ, ಆ್ಯಕ್ಚುಲಿ ನಮಗೆ ಚಳಿ ಆಗ್ತಾ ಇರುತ್ತೆ. ಆ ಒಂದು ಏನು ಆಗ್ತಿರುತ್ತೆ ಆ ಭಯಕ್ಕೆ, ಮತ್ತು ನಮ್ಮ ಬಾಡಿಲಿ ಅಷ್ಟೆಲ್ಲ ಮಾಡಿರ್ತಾರಲ್ವ, ಸೊ ಅದಕ್ಕೆ ನಮಗೆ ಚಳಿ ಆಗ್ತಿರುತ್ತಂತೆ. ನನಗದು ಗೊತ್ತಿರಲಿಲ್ಲ. ನಾನೇನೋ ಎ ಸಿ ಹಾಕಿದ್ದಾರೆ ಅದಕ್ಕೆ ಇಷ್ಟೊಂದು ನನಗೆ ಚಳಿ ಆಗ್ತಿದೆ ಅಂದ್ಕೊಂಡೆ. ನಾನು ಇವರೆಲ್ಲ ಹೆಂಗೆ ಸರ್ವೈವ್ ಆಗ್ತಿದ್ದಾರೆ ಇಷ್ಟೊಂದು ಚಳಿಲಿ ಅಂತ ಯೋಚನೆ ಮಾಡ್ತಿದ್ದೆ. ಬಟ್ ನನಗೆ ಮಾತ್ರ ಚಳಿ ಆಗ್ತಿದ್ದು ಅದಾದಮೇಲೆ ಗೊತ್ತಾಯಿತು. ಆ್ಯಂಡ್ ಸ್ವಲ್ಪ ನಾವು ಶಿಫ್ಟ್ ಆಗೋದು ಲೇಟ್ ಆಯಿತು. ಯಾಕಂದರೆ ಜನರಲ್ ವಾರ್ಡ್ ಬೇಡ ಅಂತ ಹೇಳ್ಬಿಟ್ಟು ಅದ್ಯಾವುದೋ ಎ ಬ್ಲಾಕ್ ಅಂತ ಇರುತ್ತೆ, ಲೈಕ್ ಸ್ವಲ್ಪ ಪರ್ಸ್ನಲ್, ಲೈಕ್ ನಮಗೆ ಮಾತ್ರ ಸಪ್ರೇಟ್ ರೂಮ್ ಎಲ್ಲ ಇರುತ್ತೆ. ಸೊ ಅದನ್ನು ನನ್ನ ಹಸ್ಬೆಂಡ್ ಬುಕ್ ಮಾಡಿದರು. ಸೊ ಅವರು ಖಾಲಿ ಮಾಡೋದು ಸ್ವಲ್ಪ ಲೇಟ್ ಆಯಿತು ಅಂತ ಹೇಳ್ಬಿಟ್ಟು ನನ್ನ ಪಾಪುನ ತೋರಿಸಿ ಏನು ಮಾಡಿದ್ರು, ನನ್ನ ಹತ್ರನೇ ಕೊಟ್ಟಿದ್ರು, ಲೈಕ್ ನನ್ನ ಪಕ್ಕನೇ ಮಲಗಿಸಿದ್ರು. ನನಗೆ ಸಿಕ್ಕಾಪಟ್ಟೆ ಚಳಿ ಆಗ್ತಿದೆ. ನಾನು ಫಸ್ಟು ವಾರ್ಡಿಗೆ ಶಿಫ್ಟ್ ಮಾಡಿ, ಯಾಕಂದರೆ ಅಲ್ಲೇ ಬಿಟ್ಟಿದ್ದಾರೆ ಆಪ್ರೇಷನ್ ಥಿಯೇಟ್ರಿಂದ ಈಚೆ ಪೂರ್ತಿ ಏನೇನೋ ಬೆಡ್ಸ್ ಎಲ್ಲ ಇತ್ತು, ಅಲ್ಲೇ ನನ್ನ ಇಟ್ಟಿದ್ರು. ಯಾಕಂದರೆ ವಾರ್ಡಿಗೆ ಶಿಫ್ಟ್ ಮಾಡಬೇಕಂದ್ರೆ ಶಿಫ್ಟ್ ಮಾಡೋಕ್ಕೆ ನನ್ನ ಅಲ್ಲಿ ಮಲಗಿಸಿದ್ರು. ಸೊ ನನಗೆ ಸಿಕ್ಕಾಪಟ್ಟೆ ಚಳಿ, ಎಷ್ಟು ಅಂದರೆ ಫುಲ್ಲು ಶಿವರ್ ಆಗ್ತಾಯಿದ್ದೀನಿ. ನಾನು ಅಲ್ಲಿರೋರಿಗೆಲ್ಲ ಹೇಳ್ತಾ ಇದ್ದೀನಿ ನನ್ನ ವಾರ್ಡಿಗೆ ಕಳಿಸಿ ಅಥವಾ ನನ್ನ ಹಸ್ಬೆಂಡ್ನ ಕರೀರಿ, ನಮ್ಮ ಮನೆಯವ್ರ ಹತ್ರ ಕರ್ಕೊಂಡೋಗಿ ಅಂತ ಸಿಕ್ಕಾಪಟ್ಟೆ ಕೇಳ್ತಾ ಇದ್ದೆ. ಬಟ್ ಅವರು ಇಲ್ಲ, ರೂಮ್ ಖಾಲಿ ಮಾಡ್ತಿದ್ದಾರಂತೆ, ಒಂದು ಸ್ವಲ್ಪ ಹೊತ್ತಿರಿ ಅಂತ ವಾಪಸ್ ಸಮಾಧಾನ ಮಾಡ್ತಾಯಿದ್ರು. ಆ್ಯಂಡ್ ಬೇಬಿಗೆ ಅಷ್ಟರಲ್ಲಿ ಫೀಡೆಲ್ಲ ಅವರೇ ಮಾಡಿಸಿದ್ರು. ಫೀಡೆಲ್ಲ ಆದಮೇಲೆ ಸೊ ಆ ಫಸ್ಟ್ ಫೀಡ್ ಏನಿರುತ್ತೆ ಅದು ತುಂಬಾ ಮುಖ್ಯ ಎಲ್ಲ ನ್ಯೂ ಮಾಮ್ಸ್ಗೂ ಅಷ್ಟೇ. ಸೊ ತುಂಬ ಜನಕ್ಕೆ ಕೆಲವ್ರಿಗೆ ಏನಾಗುತ್ತೆ ಅಂದರೆ ಬೇಬಿನ
ಬೇಬಿಗೆ ಏನಾದರೂ ಕಾಂಪ್ಲಿಕೇಶನ್ಸ್ ಇದ್ದರೆ ಈ ICUಗೆಲ್ಲ ಕರ್ಕೊಂಡು ಹೋಗ್ಬಿಡ್ತಾರೆ, ಮಗು ತಾಯಿ ಹತ್ರನೇ ಬಿಡಲ್ಲ. ಸೊ ಈ ಥರ ಎಲ್ಲ ಇರುತ್ತೆ. ಥ್ಯಾಂಕ್ ಗಾಡ್ ನನಗೆ ಆ ಥರ ಎಲ್ಲ ಏನೂ ಪ್ರಾಬ್ಲಮ್ ಇರಲಿಲ್ಲ. ಸೊ ಬೇಬಿನೂ ಹೆಲ್ದಿಯಾಗಿದ್ದರಿಂದ ನನ್ನ ಹತ್ರನೇ ಕೊಟ್ಟಿದ್ರು ಪಾಪುನ. ಸೊ ನನ್ನ ಪಕ್ಕನೇ ಇತ್ತು. ಆಬ್ವಿಯಸ್ಲಿ ನನಗೆ ನಡ್ಗೋಕ್ಕೂ ಹಿಂಗೆ ತಿರ್ಗೋಕ್ಕೂ ಆಗ್ತಾ ಇರಲಿಲ್ಲ. ಆ್ಯಂಡ್ ಸ್ವಲ್ಪ ಹೊತ್ತು ಲೈಕ್ ಆಲ್ಮೋಸ್ಟ್ ಒಂದು 4 to 5 hours ಅಷ್ಟೇ ನಮ್ನೆಸ್ ಇರುತ್ತೆ, ಏನೂ ಗೊತ್ತಾಗ್ತಿರಲ್ಲ. ನೆಕ್ಸ್ಟ್ ಅದಾದಮೇಲೆ ನನ್ನ ಆಚೆ ಕರ್ಕೊಂಬರ್ತಿದ್ದಂಗೆ ನನ್ನ ಹಸ್ಬೆಂಡ್ ಅವರೆಲ್ಲ ಪಾಪ ಕಾಯ್ತಾ ಇದ್ರಂತೆ ನನ್ನ ನೋಡೋದಕ್ಕೆ. ಅವರು ಇಲ್ಲ ವಾರ್ಡಿಗೆ ಶಿಫ್ಟ್ ಮಾಡೋವರೆಗೂ ನಿಮಗೆ ತೋರ್ಸೋಕ್ಕಾಗಲ್ಲ ಅಂತ ನನ್ನ ತೋರಿಸೇ ಇರಲಿಲ್ಲ ಯಾರಿಗೂ. ಸೊ ಅದಾದಮೇಲೆ ವಾರ್ಡಿಗೆ ಶಿಫ್ಟ್ ಮಾಡಿದ್ರು. ಸೊ ಶಿಫ್ಟ್ ಮಾಡಿದ್ಮೇಲೆ ನಾನು ಎಲ್ಲರನ್ನೂ ನೋಡಿದೆ. ಆ್ಯಂಡ್ ಒಂಥರ ಸಿಕ್ಕಾಪಟ್ಟೆ ಖುಷಿ ಆಯಿತು. ಸೊ ಸ್ಟಾರ್ಟಿಂಗ್ ಆ ಒಂದು ಪೇಯ್ನ್ ಇರುತ್ತೆ, ಸ್ಟ್ರಗಲ್ ಇರುತ್ತೆ. ನಮ್ಮ ಪಾಪುನ ಎತ್ಕೊಂಡು ಮುದ್ದಾಡೋಕ್ಕಾಗ್ತಾರಲ್ಲ, ಯಾಕಂದರೆ ಆ ಪೇಯ್ನಿಗೆ ನಮಗೆ ಎತ್ಕೊಳಕ್ಕೂ ಶಕ್ತಿ ಇರಲ್ಲ. ಸೊ ಅದೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿ ಒಂಥರ ಆ ಒಂದು ಚೂರು ಇರಬಾರ್ದಿತ್ತು ಅಂತ ಅನ್ನಿಸ್ತು ಅಷ್ಟೇ ನನಗೆ. ಅಷ್ಟು ಬಿಟ್ಟರೆ ಇನ್ನೇನೂ ಇಲ್ಲ, ಎಲ್ಲ ನಾರ್ಮಲ್ ಇತ್ತು, ಸ್ಮೂತಾಗಿ ಹೋಯಿತು. ಒಂದು ಫಸ್ಟ್ ಡೇ ಏನಿರುತ್ತೆ ಸೆಕ್ಷನ್ ಮಾಡಿದ್ದು ಫಸ್ಟ್ ಡೇ ಅಷ್ಟೇ ಪೇಯ್ನ್ ನನಗೆ ಅನಿಸಿದ್ದು. ಅದಾದಮೇಲೆ ನಾನು ಆರಾಮಾಗಿ ಓಡಾಡ್ಕೊಂಡಿದ್ದೆ. ಡಾಕ್ಟರ್ ಹೇಳಿದ್ರು ನೀವು ಮಲ್ಗೆ ಇರಬೇಡಿ, ಓಡಾಡಿ ಅಂತ. ಸೊ ಆರಾಮಾಗಿ ಓಡಾಡಿಕೊಂಡು ನನ್ನ ವಾರ್ಡಿಂದ ಆಚೆ ಹೋಗಿ ಲೈಕ್ ನನ್ನ ರೂಮಿಂದ ಆಚೆ ಹೋಗಿ ಎಲ್ಲ ಕಡೆ ಓಡಾಡಿದ್ದೀನಿ. ಆ್ಯಂಡ್ ನನ್ನ ಜೊತೆ ಹೋಗಿದ್ದವ್ರದ್ದೇ ಒಬ್ರದ್ದು ನಾರ್ಮಲ್ ಡೆಲಿವರಿ ಆಗಿತ್ತು. ಸೊ ಅವರು ನನ್ನ ಪಕ್ಕದ ರೂಮಲ್ಲೇ ಇದ್ದರು. ಸೊ ಅಲ್ಲೆಲ್ಲ ಹೋಗಿ ಮಾತಾಡಿಸ್ಕೊಂಡು ಎಲ್ಲ ಫುಲ್ ಆ್ಯಕ್ಟಿವ್ ಆಗಿದ್ದೀನಿ. ಅವರೇ ಇನ್ನೂ ಎದ್ದು ಓಡಾಡಿರಲಿಲ್ಲ. ನಾನು ಅಷ್ಟು ಸೆಕ್ಷನ್ ಮಾಡಿಸ್ಕೊಂಡಿದ್ರು ಅಷ್ಟು ಓಡಾಡ್ತಿದ್ದೆ. ಆ್ಯಂಡ್ ಎಷ್ಟೊಂದು ಜನ ಲೈಕ್ ತುಂಬ ಮಿಕ್ಸಿದೆ ಆ್ಯಕ್ಚುಲಿ. ಏನು ಸೆಕ್ಷನ್ ಮಾಡಿಸ್ಕೊಂಡ್ರೆ ಏನು ಹೊಟ್ಟೆ ಬರುತ್ತೆ ಅಂತ ಎಲ್ಲನೂ. ಸೀರಿಯಸ್ಲಿ ನನಗೆ ಮೊದಲು ಏನಿತ್ತು, ನನ್ನ ಏನು ಪ್ರೆಗ್ನೆಂಟ್ ಆಗೋಕ್ಕಿಂತ ಕನ್ಸೀವ್ ಆಗೋಕ್ಕಿಂತ ಮುಂಚೆ ನನ್ನ ಹೊಟ್ಟೆ ಏನಿತ್ತು ಅದಕ್ಕಿಂತ ಸಣ್ಣ ಆಗೋಗ್ಬಿಟ್ಟಿದೆ ಇವಾಗ. ಐ ಡೋಂಟ್ ನೋ ಅದೆಲ್ಲ ನಿಜವಾಗ್ಲೂ ಸುಳ್ಳು. ಸೆಕ್ಷನ್ ಮಾಡಿಸಿದ್ರೆ ನಾರ್ಮಲ್ ಆದರೆ ಅಂತೆಲ್ಲ ಏನೂ ಇಲ್ಲ. ನಿಮ್ಮ ಬಾಡಿ ಮೇಲೆ ಲೈಕ್ ನಿಮ್ಮ ಬಾಡಿ ಯಾವ ಥರ ಇರುತ್ತೆ ಆ ಥರ ಇರುತ್ತೆ ಅಷ್ಟೆ. ಅಷ್ಟು ಬಿಟ್ಟರೆ ಇನ್ನೇನೂ ಇಲ್ಲ. ನನಗೆ ಪೂರ್ತಿ ಫ್ಲ್ಯಾಟೇ ಇದೆ ನನ್ನ ಸ್ಟೊಮಕ್ಕು. ಸೊ ಆ ಒಂದು ಮಿತ್ಸ್ ಎಲ್ಲ ದಯವಿಟ್ಟು ನಂಬೇಡಿ. ಎಷ್ಟೊಂದು ಜನ ಸೆಕ್ಷನ್ಗೆ ಅದಕ್ಕೆ ಹೆದರ್ಕೋತಾರೆ, ಲೈಫ್ ಲಾಂಗ್ ಹೊಟ್ಟೆ ಇರುತ್ತೆ ಅಂತೆಲ್ಲ. ಏನೂ ಇರಲ್ಲ. ನಾನು ನಿಜವಾಗ್ಲೂ ಹೇಳ್ತೀನಲ್ವಾ, ನಾನು ಮೊದಲಿಗಿಂತ ಲೈಕ್ ನಾನು ಕಾಲೇಜ್ಗೆ ಹೋಗ್ತಾ ಇದ್ದಾಗ ಯಾವ ಥರ ಇತ್ತು ಅದಕ್ಕಿಂತ ಕಮ್ಮಿ ಇದೆ ಹೊಟ್ಟೆ ಇವಾಗ ನನಗೆ. ಸೊ ಆ ಥರ ಎಲ್ಲ ಏನು ಯಾರೂ ಭಯ ಬೀಳಬೇಡಿ. ಆ್ಯಂಡ್ ಏನೇ ಆದ್ರೂ ಓಕೆ, ಲೈಕ್ ನಾರ್ಮಲ್ ಡೆಲಿವರಿ ಆದ್ರೂ ಕೆಳಗಡೆ ನಮಗೆ ಸ್ಟಿಚಸ್ ಹಾಕ್ತಾರೆ. ಸೊ ಆ ಪೇಯ್ನ್ ಇದ್ದೇ ಇರುತ್ತೆ. ಆ್ಯಂಡ್ ಸೆಕ್ಷನ್ಗೂ ಅಷ್ಟೇ ಮೇಲ್ಗಡೆ ಪೇಯ್ನ್ ಇರುತ್ತೆ, ಅಷ್ಟೇ ವ್ಯತ್ಯಾಸ. ಎರಡರಲ್ಲೂ ಪೇಯ್ನ್ ಅನುಭವಿಸಲೇಬೇಕು, ಇನ್ನೇನೂ ಇಲ್ಲ. ಸೊ ಯಾರಿಗೆಲ್ಲ ಸೆಕ್ಷನ್ ಹೇಳಿರ್ತಾರೆ, ಕೆಲವ್ರಿಗೆ ಮುಂಚೆನೇ ಹೇಳ್ಬಿಡ್ತಾರೆ ನಿಮಗೆ ನಾರ್ಮಲ್ ಆಗಲ್ಲ ಸೆಕ್ಷನ್ನೇ ಮಾಡಬೇಕು ಅಂತ. ಸೊ ಅವ್ರಿಗೆ ಭಯ ಆಗ್ತಾನೆ ಇರುತ್ತೆ. ಸೊ ದಯವಿಟ್ಟು ಯಾರೂ ಹೆದರ್ಕೋಬೇಡಿ. ನಾರ್ಮಲ್ ಆಗಲಿ ಸೆಕ್ಷನ್ ಆಗಲಿ ಧೈರ್ಯವಾಗಿರಿ. ಯಾಕಂದರೆ ನೀವು ಫೈನಲ್ ಡೇ ನಿಮ್ಮ ಬೇಬಿನ ನೋಡಿ ನಿಮಗೆಲ್ಲ ಮರ್ತೋಗುತ್ತೆ. ಆ್ಯಂಡ್ ನನಗೂ ಅದೇ ಆಗಿದ್ದು. ಸೊ ಇಷ್ಟ ಆಯಿತು. ಆ್ಯಂಡ್ ನಾನು ಆಲ್ಮೋಸ್ಟ್ 5 days ಹಾಸ್ಪಿಟಲಲ್ಲಿದ್ವಿ. ಪೂರ್ತಿ ನನಗೇನು ಅನಿಸಿಲ್ಲ, ಬೇಗ ರಿಕವರ್ ಆದೆ ನಾನು. ಆ್ಯಂಡ್ ಎಲ್ಲನೂ ತಿಂತಾಯಿದ್ದೀನಿ ಆಲ್ಮೋಸ್ಟು. ನಾನು ಅದನ್ನು ಆಮೇಲೆ ಹೇಳ್ತೀನಿ ನನ್ನ ಡಯಟ್ ಬಗ್ಗೆ. ಸೊ ಅಷ್ಟೇ. ಆ್ಯಂಡ್ ಇನ್ನೊಂದೇನಪ್ಪ ಅಂತ ಅಂದರೆ ಅದೇ ಈ ಒಂದು ವಿಷಯ ಹೇಳಬೇಕಿತ್ತು. ಯಾಕಂದರೆ ನಾನು ತುಂಬ ವ್ಲಾಗ್ಸ್ನ ಲೈಕ್ ತುಂಬ ವೀಡಿಯೋಸ್ನ ನೋಡ್ತಾ ಇದ್ದೆ. ಸೆಕ್ಷನ್ ಅಂದರೆ ಯಾವ ಥರ ಇರುತ್ತೆ, ಸೆಕ್ಷನ್ ಎಕ್ಸ್ಪೀರಿಯನ್ಸ್ ಏನು ಅಂತ ತುಂಬ ಜನ ಭಯಪಡಿಸೋ ಥರನೇ ಹೇಳಿದ್ದಾರೆ. ಬಟ್ ಆ ಥರ ಎಲ್ಲ ಏನೂ ಇಲ್ಲ. ಆರಾಮಾಗಿ ಫುಲ್ಲು ಅಂದರೆ ನನಗಿವಾಗ ಸೀರಿಯಸ್ಲಿ ಆಲ್ಮೋಸ್ಟ್ 1.5 month ಆಯಿತು. ಆರಾಮಾಗಿದ್ದೀನಿ, ಏನೂ ನನಗೆ ಪೇಯ್ನ್ ಇಲ್ಲ. ಆ್ಯಂಡ್ ಲೈಕ್ ಆಲ್ಮೋಸ್ಟ್ ನಂಗೆ ಪೇಯ್ನ್ ಇದ್ದಿದ್ದು ಬಂದು ಒಂದು 3 weeksವರೆಗೂ ಇತ್ತು. 3 weeks ಅಂದರೆ ಫಸ್ಟ್ ವೀಕ್ ಏನಿತ್ತು ಸ್ವಲ್ಪ ಹಿಂಗೆ ಏನು ಪಕ್ಕಕ್ಕೆ ತಿರ್ಕೊಂಡು ಎದ್ದೋಳೋಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತು. ಅದಾದಮೇಲೆ ಸೆಕೆಂಡ್ ವೀಕ್ ಅದು ಕಮ್ಮಿ ಆಗ್ತಾ ಬಂತು. ಥರ್ಡ್ ವೀಕ್ ಇನ್ನೂ ಕಮ್ಮಿ ಆಯಿತು. ಫೋರ್ತ್ ವೀಕಲ್ಲಿ ಆಲ್ಮೋಸ್ಟ್ ನೀನು ಹೆಂಗೆ ಕುಣಿದಾಡಿದ್ರೂ ಪೇಯ್ನ್ ಆಗಲ್ಲ ಆ ಥರ ಆಗುತ್ತೆ. ಆ್ಯಂಡ್ ಇವಾಗ 5th week. ಸೊ ಇವಾಗ ಪೂರ್ತಿ ಲೈಕ್ ನನಗೆ ಏನಂದರೆ ಏನೂ ಪೇಯ್ನ್ ಇಲ್ಲ, ಡ್ಯಾನ್ಸ್ ಮಾಡ್ಬೋದು, ಏನು ಮಾಡಿದ್ರೂ ಪೇಯ್ನ್ ಆಗಲ್ಲ. ಹಂಗಂತ ಹೇಳ್ಬಿಟ್ಟು ತುಂಬ ಎರಾಬಿರಿ ಎಲ್ಲ ಓಡಾಡೋದು ಎಗರಾಡೋದು ಎಲ್ಲ ಮಾಡಬಾರ್ದು. ಸ್ವಲ್ಪ ಇರೋದ್ರಲ್ಲಿ, ಯಾಕಂದರೆ ಇನ್ನೂ ಒಳಗಡೆ ಎಲ್ಲ ಸ್ಟಿಚಸ್ ಇರುತ್ತೆ ಅಲ್ವಾ. ಸೊ ಅದೆಲ್ಲ ಹೀಲ್ ಆಗೋವರೆಗೂ ಸ್ವಲ್ಪ ಏನೂ ಹುಷಾರಾಗಿರ್ಬೇಕಷ್ಟೆ. ಆ್ಯಂಡ್ ಅದಾದಮೇಲೆ ಈ ಸ್ಟಿಚಸ್ ಎಲ್ಲ ಏನೂ ತೆಗೆಯೋ ನೆಸೆಸಿಟಿ ಇರಲ್ಲ.
ನಮಗಲ್ಲಿ ಏನು ಸ್ಟಿಚಸ್ನ ಪೂರ್ತಿ ಏನು ಅವತ್ತೇ 24 ಅವರ್ಸಲ್ಲಿ ಆ್ಯಕ್ಚುಲಿ ಸ್ಟಿಚಸ್ ಹೀಲ್ ಆಗುತ್ತಂತೆ. ನನಗೆ ಈ ವಿಷಯನೇ ಗೊತ್ತಿರಲಿಲ್ಲ. ಆಮೇಲೆ ಡಾಕ್ಟರ್ ಹೇಳಿದ್ರು, ಇಷ್ಟೊತ್ತಿಗೆ ನಿಮ್ಮ ಸ್ಟಿಚ್ ಹೀಲ್ ಆಗಿರುತ್ತೆ, ನೀವೇನು ಹೆದರ್ಕೋಬೇಡಿ. ನಾನು ಸ್ಟಿಚ್ಚು ಯಾವಾಗ ತೆಗಿತೀರಾ ಅಂತ ಕೇಳಿದಾಗ ಅವ್ರು ಹೇಳಿದ್ರು, ಸ್ಟಿಚ್ ತೆಗಿಯೋ ಅವಶ್ಯಕತೆ ಇಲ್ಲ, ಅದು ಹಾಗೇ ಹೋಗ್ಬಿಡುತ್ತೆ ಅಂತ. ಆ್ಯಂಡ್ ನಮಗೆ ವಾಟರ್ ಪ್ರೂಫ್ ಲೈಕ್ ಅವ್ರೇನು ಬ್ಯಾಂಡೇಜ್ ಹಾಕಿರ್ತಾರೆ ಸ್ಟಿಚ್ ಹಾಕಿದಾಗ ಅದನ್ನು ರಿಮೂವ್ ಮಾಡಿ ಒಂದು 2 ಡೇಸ್ 1 ಡೇ ಆದಮೇಲೆ, ನಾನು ವಾರ್ಡಿಗೆ ಶಿಫ್ಟ್ ಆದಮೇಲೆ ಒಂದಿನ ಬಿಟ್ಟು ಆ ಒಂದು ವಾಟರ್ ಪ್ರೂಫ್ದು ಹಾಕ್ತಾರೆ. ಲೈಕ್ ನಾವು ಸ್ನಾನ ಮಾಡಿದ್ರು ನೀರು ಹೋಗಬಾರ್ದು ಅಂತ ಅದನ್ನು ಹಾಕಿದ್ರು. ಆ್ಯಂಡ್ ಅದು ಆ್ಯಕ್ಚುಲಿ 1 ವಾರ ಇತ್ತು ನನಗೆ. ಅದಾದಮೇಲೆ ನಾನೇ ಹೋಗಿ ಡಾಕ್ಟರ್ ಹತ್ರ ರಿಮೂವ್ ಮಾಡಿಸ್ಕೊಂಡ್ಬಂದೆ. ಸೊ ಇಷ್ಟೇ. ಸೊ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ನನ್ನ ಸಿ ಸೆಕ್ಷನ್ ಎಕ್ಸ್ಪೀರಿಯನ್ಸ್. ಸೊ ಯಾವುದೇ ಥರ ಭಯ ಆಗಲಿಲ್ಲ. ಆ್ಯಂಡ್ ನನಗೆ ಹೋಗ್ಬೇಕಾದ್ರೆ ಭಯ ಇರಲಿಲ್ಲ ಆಪ್ರೇಷನ್ ಥಿಯೇಟರ್ ಒಳಗೆ. ಅದೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಾದಮೇಲೆ ನೆನಪಿಸ್ಕೊಂಡು ಭಯ ಆಗ್ತಿತ್ತು ಸ್ವಲ್ಪ. ಇಷ್ಟೆಲ್ಲ ಆಯಿತಾ, ನನ್ನ ಬಾಡಿಲಿ ಒಂದು ಆಪ್ರೇಷನ್ ಮಾಡಿದರೆ ನಾನು ಇಷ್ಟು ಅಂದರೆ ಅದೊಂದು ಫೀಲ್ ಇರುತ್ತೆ ಅಲ್ವಾ. ಸೊ ಎಲ್ಲ ಆದಮೇಲೆ ನನಗೆ ಭಯ ಆಗಕ್ಕೆ ಸ್ಟಾರ್ಟ್ ಆಯಿತು. ನನಗೆ ವಾರ್ಡಿಗೆ ಶಿಫ್ಟ್ ಮಾಡಿದ್ರಲ್ವ, ಸೊ ಶಿಫ್ಟ್ ಮಾಡಾದಮೇಲೆ ಮಲ್ಕೊಂಡು ಅದನ್ನು ಯೋಚನೆ ಮಾಡ್ತಾಯಿದ್ದೆ. ಸೊ ಇಷ್ಟೆಲ್ಲ ಆಗೋಯ್ತಾ ಅಂತ ಅದನ್ನು ಅಂದ್ಕೊಂಡು ಭಯ ಆಗ್ತಿತ್ತು ಅಷ್ಟೇ ನನಗೆ. ಅಷ್ಟು ಬಿಟ್ಟರೆ ನನಗಿನ್ನೆಲ್ಲೂ ಆಪ್ರೇಷನ್ ಥಿಯೇಟರ್ ಒಳಗೂ ಅಷ್ಟೇ ಏನು ಭಯ ಅಂತ ಏನೂ ಅನಿಸ್ಲಿಲ್ಲ. ಯಾಕಂದರೆ ಎಲ್ರಿಗೂ ಹಂಗೆ ಅನಿಸುತ್ತೆ. ಯಾಕಂದರೆ ಪಾಪು ಬರುತ್ತೆ ಅಲ್ವಾ. ಸೊ ನಿಮ್ಮ ಗಮನ ಎಲ್ಲ ಅದ್ರ ಮೇಲಿರುತ್ತೆ. ಯಾವುದೇ ಥರ ನಿಮಗೆ ಆಪ್ರೇಷನ್ ಮಾಡ್ತಾ ಇರೋದು ಅದೆಲ್ಲ ಏನೂ ನಿಮ್ಗೆ ಫೀಲೇ ಆಗೋಲ್ಲ. ಸೊ ಧೈರ್ಯವಾಗಿರಿ. ಇನ್ನು ನಾವು ವಾರ್ಡಿಗೆ ಶಿಫ್ಟ್ ಆದಮೇಲೆ ಪ್ರತಿಯೊಂದೂ ಹೇಳ್ಕೊಡ್ತಾರೆ. ಲೈಕ್ ಬ್ರೆಸ್ಟ್ ಫೀಡ್ ಮಾಡೋದಿರ್ಬೋದು, ನಾವು ಯಾವ್ಯಾವ ಥರ ಊಟ ಮಾಡಬೇಕು ಅಂತ. ಆ್ಯಂಡ್ ಪೀಡಿಯಾಟ್ರಿಷಿಯನ್ ಇರ್ಬೋದು. ಸೊ ಬೇಬಿಗೂ ಅಷ್ಟೇ. ಸೊ ಲೈಕ್ ಡೈಲಿಗೆ ಲೈಕ್ ಒಂದು ದಿನಕ್ಕೆ 2 ಟೈಮ್ಸ್ ಬಂದು ಬೇಬಿ ಹೆಲ್ತ್ನ ಚೆಕ್ ಮಾಡ್ತಾ ಇರ್ತಾರೆ. ಆ್ಯಂಡ್ ನಮ್ಮ ಹೆಲ್ತ್ನ ಕೂಡ ಚೆಕ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಯಾವುದೇ ಥರ ಭಯ ಬೇಡ. ಆ್ಯಂಡ್ ನಾನು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಬಂದು ಎಲ್ಲ ನ್ಯೂ ಮಾಮ್ಸ್ ಏನಿದ್ದೀರಾ, ಲೈಕ್ ನ್ಯೂ ಮಾಮ್ ಟು ಬಿ ಏನಿದ್ದೀರಾ, ಸೊ ಅವರು ಯಾವುದೇ ಥರ ಭಯ ಪಡಬೇಡಿ. ವೆದರ್ ಸಿ ಸೆಕ್ಷನ್ ನಾರ್ಮಲ್ ಏನೇ ಆದ್ರೂ ಹೆಲ್ದಿ ಬೇಬಿ ಆಗೋದು ಮುಖ್ಯ. ಸೊ ಅದ್ರ ಬಗ್ಗೆ ಮಾತ್ರ ಗಮನ ಕೊಡಿ. ಎಲ್ಲದಕ್ಕೂ ರೆಡಿಯಾಗಿರಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಇದೇ ಥರ ವ್ಲಾಗ್ಸ್ ಬೇಕು ಅಂತ ಅಂದರೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಇನ್ನೂ ನಾನು ಈ ವಿಷಯದ ಬಗ್ಗೆ ಮಾತಾಡೋದಿದೆ. ಲೈಕ್ ಪರ್ಟಿಕ್ಯುಲರಾಗಿ ಅದೇ ಒಂದು ಟಾಪಿಕ್ ಮಾಡಿ ನಾನು ಮಾತಾಡ್ತೀನಿ. ಯಾಕಂದರೆ ಎಲ್ಲ ಒಂದೇ ಇದರಲ್ಲಿ ಮಿಕ್ಸಪ್ ಆಗೋದು ಬೇಡ ಅಂತ ಅಷ್ಟೇ. ಸೊ ಸಿ ಸೆಕ್ಷನ್ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಯಾವುದೇ ಥರ ಭಯ ಬೇಡ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಬಾಯ್.